प्रास्यसि। ओम नमो ब्रह्मादिभ्यो ब्रह्मविद्या ओम ऋषिभ्यो नमो महद्भ्यो नमो गुरुभ्यः सर्वोपप्लवरहितप्रज्ञानघनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् नमामि भगवत्पादं शङ्करं लोकशङ्करं शङ्कराचार्यं केशवं बादरायणं सूत्रभाष्यकृतो वन्दे श्रीमच्छङ्करभगवत्पूज्यपादगुरुभ्यो नमः। वन्दे तं सच्चिदानन्दं यतिवर्यं महामहिं वेदवेदान्तसारज्ञं सद्गुरुं प्रणतोऽस्म्यहं सदा अहं सम्प्रदायज्ञं संयमीन्द्रं सदाश्रयं सद्गुरुं सदाचारं समाश्रये। श्री श्री सच्चिदानन्देन्द्र सरस्वती भ्यो नमः। अधीः भगवो ब्रह्म ಬಹು ಮುಖ್ಯವಾದಂತಹ ಒಂದು ವಾಕ್ಯವನ್ನೇ ಓದಿದ್ವಿ. ಯಥಾ ಬುದ್ಧಾಧ್ಯಾಸ ಶಬ್ದಾಧ್ಯರ್ಥಸ್ಯ ಅವಿಕ್ರಿಯವಸನ್ ಬುದ್ಧವೃತ್ಯ ಅವಿವೇಕ ವಿಜ್ಞಾನೇನ ಅವಿದ್ಯೆಯ ಆ ಪುಸ್ತಕ ಓದ್ಬೇಡ ಹೇಳು. ಅಸತ್ಯ ರೂಪ ಇವ ಆತ್ಮ ಉಪಲಬ್ಧ ಕಲ್ಪದೆ ಏವಮೇವ ಆತ್ಮಾನಾತ್ಮ ವಿವೇಕ ವಿಜ್ಞಾನೇನ ಅಸತ್ಯ ರೂಪ ಇವ ವಿದ್ಯೆಯ ಆತ್ಮ ಪರಮಾರ್ಥದ ಅವಿಕ್ರಿಯವಸನ್ ಆತ್ಮ ವಿಜ್ಞಾನಿಸುತ್ತದೆ. ಒಂದು ಓದ್ಕೊಳ್ತೀರ ಮತ್ತೆ ಪಾಠ. कर्म असंभव वचनात् विदुषः कर्मासंभव वचनात् यानि कर्माणि शास्त्रेण विधीयन्ते यानि कर्माणि शास्त्रेण विधीयन्ते तानि अविदिशो विहितानि इति भगवतो निश्चयो अवगम्यते. तानि अविदिशो विहितानि इति भगवतः निश्चयो ಇದರಿಂದ ಒಂದು ಉಪಸಿದ್ಧಾಂತ ತೆಗೆದಿದ್ದಾರೆ ಭಾಷ್ಯಕಾರರು. ಇದು ಸ್ವತಂತ್ರವಾಗಿ ಬರಿತಾ ಇರೋದು. ಇದು ಶ್ಲೋಕಾರ್ಥ ಅಲ್ಲ. ಇದು ಏನ್ ಹೇಳಿದ್ರು? ಅದ್ ಹೆಂಗಯ್ಯ ಅವನು ಸಾಯಿಸ್ತಾನೆ, ಹೆಂಗಯ್ಯ ಸಾಯಿಸ್ತಾನೆ, ತಾನು ಸಾಯ್ತಾನೆ ಸಾಯಿಸ್ತಾನೆ. ತಾನು ಸಾಯೋದು ಕರ್ತೃ ಅಥವಾ ತಾನು ಇನ್ನೊಬ್ಬರು ಸಾಯಿಸೋದು ಕರ್ತೃ, ಬೇರೆ ಪ್ರೇರಣೆ ಮಾಡೋದು ಕರ್ತೃತ್ವ. ಅದನ್ನ ಭಗವಂತ ಆಕ್ಷೇಪ ಮಾಡುದು ಕಥಂಸ ಪುರುಷ ಪಾರ್ಥ ಕಂಧಾದೇತಿ ಹಂತಿಕಂ ಅಂತ ಹೇಳಿ ಕರ್ತೃತ್ವ ಹೇತು ಕರ್ತೃತ್ವ ಎರಡನ್ನೂ ಆಕ್ಷೇಪ ಮಾಡುತ್ತಾ ಮಾಡುವನು ಅಲ್ಲ ಮಾಡಿಸುವನು ಅಲ್ಲ ಅಂದದ್ದು. ಇದು ಉಪಲಕ್ಷಣ ಅಂತ ಹಂತಿ ಅನ್ನೋದು. ಎಲ್ಲಾ ಕ್ರಿಯೆಗೂ ಸಮಾನ ಅಂದು. ಆತ್ಮನಲ್ಲಿ ಕರ್ತೃತ್ವವೂ ಇಲ್ಲ, ಪ್ರೇರಣ ಕರ್ತೃತ್ವವೂ ಇಲ್ಲ ಅಂತಂದ್ಮೇಲೆ ಏನಾಯ್ತು? ತತ್ವಜ್ಞಾನಿ ಆದಂತಹ ಮನುಷ್ಯನಿಗೆ ಅವನೇ ವಿದಿಷ ಜ್ಞಾನಿ, ಅವನಿಗೆ ಕರ್ಮ ಅಸಂಭವ. ಯಾವ ಕರ್ಮವೂ ಕ್ರಿಯೆ ಹೊಂದ. ಯಾಕೆ? ಕರ್ತೃತ್ವ ಬುದ್ಧಿಯೇ ಇಲ್ಲ. ಕರ್ಮಕ್ಕೆ ಮೂಲವಾಗಿ ಬೇಕಾಗಿರೋದು ಕರ್ತೃತ್ವ ಬುದ್ಧಿನೇ, ಸತ್ಯವಾದ ಕರ್ತೃತ್ವ ಬುದ್ಧಿ. ಕರ್ತೃತ್ವ ಬುದ್ಧಿ ಕರ್ತೃತ್ವ ತೋರೋದಲ್ಲ. ಸತ್ಯತ್ವ ಅಂದ್ರೆ ನಾನು ಹೌದು ಕರ್ತೃವೇ, ನಾನು ಪರಿಚ್ಛಿನ್ನನೇ, ನಾನು ಜನ್ಮಾಂತರಕ್ಕೆ ಸಂಬಂಧಪಟ್ಟುಕೊಂಡವನೇ, ಪುಣ್ಯ ಪಾಪ ಉಳ್ಳವನೇ ಅನ್ನುವ ಬುದ್ಧಿ ಉಳ್ಳವನು ಮಾತ್ರ ಕರ್ಮ ಮಾಡ್ತಾನೆ. ಅವನಿಗೆ ಇದು ಅದೇ ಕರ್ತೃತ್ವ ಬುದ್ಧಿ ಏನಂತಿದೆ, ಅದು ಅವಿದ್ಯಾ ಕಾರ್ಯ. ಅದು ಒಂದ್ ಸರಡೋದು ಕರ್ತೃತ್ವ, ಭೋಕ್ತೃತ್ವ, ಜ್ಞಾತೃತ್ವ. ಈಗ ಆಟೋ ರಿಕ್ಷಾ 3 ಕಾಲದ ಹೋಗುತ್ತಾ, ಜೀವನ 3 ಊರ್ಗಾಲದು. ಕರ್ತೃತ್ವ ಹೋಗ್ತದೆ, ಅದರಲ್ಲೇ ಅವನು ಇದಾಗೋದು, ಸಂಸಾರಕ್ಕೆ ಗುರಿಯಾಗೋದು. ಅವನಿಗೆ ಕರ್ತೃತ್ವ ಇಲ್ಲ ಅಂದ್ರೆ ಜ್ಞಾತೃತ್ವ ಇಲ್ಲ, ಭೋಕ್ತೃತ್ವ ಇಲ್ಲ. ಹಾಗಾಗಿ ಕರ್ಮವೇ ಹೊಂದಲ್ಲ. ಕರ್ಮ ಅಸಂಭವ, ಅಸಂಭವನ ಹೊಂದುವುದಿಲ್ಲ ಅಂತ. ಆದ್ದರಿಂದ ಹಾಗಾದ್ರೆ ಶಾಸ್ತ್ರೇಣ ಯಾನಿ ಕರ್ಮಾಣಿ ವಿಧೀಯಂತೆ. ಶಾಸ್ತ್ರೇಣ ನಾಮ ವೇದೇನ, ವೇದದಿಂದ ಯಾವ ಕರ್ಮಗಳನ್ನು ಅಗ್ನಿಹೋತ್ರ ದಶಮೇಧ ಅಂತ ಕರ್ಮಗಳನ್ನು ಏನು ವಿಧಾನ ಮಾಡಿದೆ, ಆ ಕರ್ಮಗಳೆಲ್ಲ ಯಾರು ವಿಧಾನ ಮಾಡಿದ್ರು ಅಂತ ಆಯ್ತು? ಅವಿದಿಶೋ ವಿಹಿತಾನಿ. ಅವಿದಿಶ ಶಬ್ದಕ್ಕೆ ಅರ್ಥ ಏನೋ? ಆತ್ಮ ತಿಳಿದೇ ಒಂದು ಅಷ್ಟೇ ಅರ್ಥ. ಅವಿದಿಶ ಅಂದ್ರೆ ವ್ಯಾಕರಣ ಗೊತ್ತಿಲ್ಲ, ವೇದ ಗೊತ್ತಿಲ್ಲ, ವೇದಾರ್ಥ ಗೊತ್ತಿಲ್ಲ, ಶ್ರೌತ ಅಧ್ಯಯನ ಮಾಡಿದ ಅರ್ಥ ಅಲ್ಲ. ಅದನ್ನು ತಿಳ್ಕೊಂಡವನೇ ಅಧ್ಯಯನ ಮಾಡೋದು. ವೇದ ವೇದಾರ್ಥ ಶಾಕರಣಾದಿ ಜನ್ಮ ತಿಳ್ಕೊಂಡವನೇ ಅಧ್ಯಯನ ಮಾಡೋದು. ಅವನನ್ನ ಇಲ್ಲಿ ವಿದಿಶ ಅಂತ ಹೇಳ್ತಿದ್ದ. ಆತ್ಮಜ್ಞಾನಿ ವಿದಿಶ. ಆತ್ಮಜ್ಞಾನಿ ಅಲ್ಲದೇ ಇದ್ದವರಲ್ಲ ಒಂದು ಲೌಕಿಕನೋ ವೈದಿಕನೋ ಏನಲ್ಲ ಅಂತಿದೆ. ಈ ಅವಿದುಷ ಅಂದ್ರೆ ಆತ್ಮ ತಿಳಿದೇ ಇರುವಂತಹ ಜನರಿಗೆ ಅಂದ್ರೆ ವೈದಿಕರಿಗೆ ಶಾಸ್ತ್ರ ವೇದವು ಕರ್ಮಗಳನ್ನು ಗೊತ್ತು ಮಾಡಿದೆ ಇತಿ ಹೇತ್ವರ್ಥ ಇದೆ ಅಂತ. ಆದ್ದರಿಂದ ಅವರಿಗೆ ಇದಾಗಿದ್ದು ಇದು ಭಗವತಃ ನಿಶ್ಚಯ. ಇದು ಭಗವಂತನ ತೀರ್ಮಾನ. ಅಜ್ಞಾನಿಗಳಿಗೆ ಕರ್ಮವೇ ಹೊರತು ಜ್ಞಾನಿಗಳಿಗೆ ಕರ್ಮವಲ್ಲ. ಅದು ಭಗವಂತನ ತೀರ್ಮಾನ. ಇದ್ರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಕರ್ಮ ಜ್ಞಾನಿಗಳು ಮಾಡೋಲ್ಲ ಅಂತ ಮಾತ್ರ ಅನ್ಕೋಬಾರ್ದು. ಕರ್ಮ ಮಾಡೋದು ಬಿಡೋದು ಅನ್ನೋದು ಅವರವರ ಹೃದಯ ಗೊತ್ತಾಗೋದೇ ಹೊರತು ತೋರುಗಳಿಗೆ. ಇವಾಗ ಹೇಳೋದಾದ್ರೆ ತತ್ವಜ್ಞಾನಿಗಳಷ್ಟು ಆಕ್ಟಿವ್ ಆಗಿರೋದು ಅಜ್ಞಾನಿಗಳಲ್ಲ. ತತ್ವಜ್ಞಾನಿಗಳಿಗೆ ದೇಹಾಭಿಮಾನವೇ ಇರಲ್ಲ, ಸೋಮಾರಿತನವೇ ಇರಲ್ಲ. ಹಾಗಾಗಿ ಸೋಮಾರಿತನದಿಂದ ಮನುಷ್ಯ ಕರ್ಮ ಬಿಡ್ತಾನೆ ಹೊರತು ಅಜ್ಞಾನದಿಂದ ಕರ್ಮ ಮಾಡ್ತಾನೆ ನಿಜವಾದರೂ ಕರ್ಮ ಬಿಡೋದಕ್ಕೆ ಇನ್ನೊಂದು ಕಾರಣ ಇದೆ. ಸೋಮಾರಿತನ ಕರ್ಮ ಬಿಡ್ತಾನೆ. ತತ್ವಜ್ಞಾನಿಗೆ ಸೋಮಾರಿತನವೂ ಇಲ್ಲ, ಕರ್ಮದ ಫಲದ ಅಪೇಕ್ಷೆಯೂ ಇಲ್ಲ, ಕರ್ತೃತ್ವ ಬುದ್ಧಿಯೂ ಇಲ್ಲ. ಆದ್ರೂ ಕರ್ಮವನ್ನೇ ಮಾಡ್ತಾನೆ. ಕರ್ಮ ಮಾಡ್ತಾನೆ ದೃಷ್ಟಿಯಿಂದ, ವ್ಯವಹಾರ ದೃಷ್ಟಿಯಿಂದ. ಅವ್ನು ಏನ್ ಮಾಡೋದು ಮೂದೇವಿಯಾಗಿರಲ್ಲ. ಅವರಷ್ಟು ಅವ್ರ ಜೊತೆ ಇದು ಬಿಟ್ರೆ ಸಾಯಿಸ್ಬಿಡ್ತಾರೆ ನಮ್ಮನ್ನ. ಬೆಳಿಗ್ಗೆ 4:30 ರಾತ್ರಿ 10 ಗಂಟೆವರೆಗೂ ಜೋಡಿಸ್ತಾರೆ. ಮಧ್ಯಾಹ್ನ ಮಲಗೋಕ್ಕೂ ಬಿಡಲ್ಲ,
ಮಧ್ಯಾಹ್ನ ಏನ್ ಮಾಡ್ಕೊಡೋದು ಯಾವಾಗ್ಲೂ ಇಲ್ಲ ಓದು ಇಲ್ಲ ಬರೀ ಇಲ್ಲ ಕೆಲಸ ಮಾಡು. ನಮ್ಮ ಸ್ವಾಮಿ ಅಣ್ಣ ಹೇಳಲ್ಲ ಕಂಪೋಸ್ ಮಾಡಿಸೋದಂತೆ ವಿದ್ಯಾರ್ಥಿ ಹೋಗ್ರಿ 1 ಗಂಟೆ ಪ್ರೆಸ್ ಹೋಗ್ಬಿಟ್ಟು ಲೆಟರ್ ಕಂಪೋಸ್ ಮಾಡಿ. ನಮ್ಮನ್ನ ಕಂಪೋಸ್ ಮಾಡ್ತಿದ್ವಿ ಅಂದ್ರು ಮಾಡ್ಬೇಕು ಮಸ್ಟ್ ಅಂಡ್ ಶುಡ್ ಅದು. 1 ಗಂಟೆ ಕಂಪೋಸ್ ಮಾಡ್ಬೇಕು, 1 ಗಂಟೆ ಆಶ್ರಮದ ಕ್ಲೀನ್ ಮಾಡ್ಬೇಕು, ಗುಡಿಸೋದು ಮಾಡ್ಬೇಕು. ನೀವು 1 ಗಂಟೆ ಓದ್ಕೊಳ್ದು 2 ಗಂಟೆ ಓದ್ಕೋಬೇಕು. ಆಮೇಲೆ ಆಶ್ರಮದ ಕೆಲಸ ಇದನ್ನು ಮಾಡ್ಬೇಕು. ಮಲಗೋಕ್ ಅವಕಾಶ ಇಲ್ಲ. ಬೆಳಗ್ಗೆ ಅವ್ರು 4-5 ಗಂಟೆ ಎಬ್ಬಿಸ್ಬಿಡೋರು ಸ್ವಾಮಿಗಳು. ಅವರಂತೂ 3-4 ಗಂಟೆ ಹೇಳೋರು. ಇವ್ರಿಗೆ 5 ಗಂಟೆ ಎದ್ದು ಬಿಡ್ಬೇಕು. 5ಕ್ಕೆ ಎದ್ದು ಬಿಟ್ರೆ ಜೊತೆ ಸ್ವಾಮಿ ಹೊಳೆ ಸ್ನಾನಕ್ಕೆ ಹೋಗೋದು, ಇಲ್ಲ ಆಶ್ರಮದಲ್ಲಿ ಮಾಡಿದ್ರು ಮಲಗಾದ ಮಾಡ್ಬೋದು. ಸ್ನಾನ ಮಾಡ್ಬಿಟ್ಟು ಸ್ವಾಮಿಗಳಿಗೆ 7-7:15-7:30ವರೆಗೆ ಅವ್ರಿಗೆ ಹಾಲು ತಗೊಂಡು ಹೋಗೋದು. ಅಷ್ಟೊತ್ತಿಗೆ ನೀವು ಮಡಿಯಾಗಿದ್ದು ಇದು ಮಾಡ್ಕೊಂಡು ಹೋಗಿ ಹಾಲು ತಗೊಂಡು ಇಡಬೇಕು. 7:15 ಬಿಟ್ಟು 7:15-7:30ವರೆಗೆ ಭಾಷೆ ಪಾಠ ಶುರು 9 ಗಂಟೆವರೆಗೂ ಭಾಷೆ ಪಾಠ. ಅಷ್ಟು ಭಾವನೆ ಪಾಠ ಹೇಳೋದು ಭಾಷೆ ಪಾಠ. 9 ಗಂಟೆ ಆದ್ಮೇಲೆ ಸ್ವಾಮಿಗಳು ಮತ್ತೆ ಅವರ ಲೇಖನ ಬರೆಯೋದು ಮಾಡೋದು. 12 ಗಂಟೆ ಆಗವರೆಗೂ ಸ್ವಾಮಿಗಳು ಲೇಖನ ಅಂದ್ರೆ ಒಬ್ಬರ ಇತರ ಹತ್ರ ಮಾತಾಡ್ತಿರ್ಲಿಲ್ಲ, ಪೇಪರ್ ಮುಟ್ತಿರ್ಲಿಲ್ಲ, ಬೈಂಡಿಂಗ್ ಪುಸ್ತಕ ಮುಟ್ತಿರ್ಲಿಲ್ಲ, ಬೇರೆ ನೋಡ್ತಿರ್ಲಿಲ್ಲ ಗುರುಗಳು. ಎಷ್ಟು ಕಷ್ಟುನಿಟ್ಟಾಗಿದ್ರು ಅಂತಂದ್ರೆ. ಆಮೇಲೆ ಅವರು ಮತ್ತೆ ಸ್ನಾನಕ್ಕೆ ಹೋಗೋದು. ಏನೂ ಮಾಡಿಲ್ಲ, ಅವ್ರೇನು ಬಹಿರ್ದೇಶಕ್ಕೆ ಹೋಗಿಲ್ಲ, ಅದು ಮತ್ತೆ 12 ಸ್ನಾನ ಮಾಡೋದು, ಮತ್ತೆ ಅನುಷ್ಠಾನ ಮಾಡೋದು. ಆಮೇಲೆ ಭಿಕ್ಷೆ ಮಾಡ್ಕೊಂಡು. ಭಿಕ್ಷೆ ಅಂದ್ರೆ ಹೇಗೆ ಸ್ವಾಮಿಗಳು 1 ಸೌಟ್ ಅನ್ನಕ್ಕೆ 1 ಸೌಟ್ ತಿಳಿ ಸಾರು ಅಷ್ಟೇ ಸ್ವಾಮಿ. ಆಮೇಲೆ ಇನ್ನೊಂದು ಸೌಟ್ ಅನ್ನಕ್ಕೆ ಮೊಸರು ಬೈತು, ತುಪ್ಪ ಉಂಟು ಅಷ್ಟೇ ಊಟ. ಮತ್ತೆ ರಾತ್ರಿಯರಿಗೆ ಉಪಹಾರ. ಇನ್ ಮಧ್ಯದಲ್ಲಿ ಏನು ತಗೋತಿರ್ಲಿಲ್ಲ ಸ್ವಾಮಿಗಳು. ಆದ್ರೆ ಮಾತ್ರ ಆಮೇಲೆ ಮತ್ತೆ ಮಧ್ಯಾಹ್ನ ಮೇಲೆ ಲೇಖನಗಳನ್ನು ಬರೆಯೋದು, ಗ್ರಂಥಗಳನ್ನು ಬರೆಯೋದು, ಮಧ್ಯಾಹ್ನ ಪಾಠ ಹೇಳೋದು. ಪ್ರತಿ ಭಾನುವಾರ ಲೌಕಿಕರಿಗೋಸ್ಕರ ಈ ಪ್ರವಚನ ಮಾಡ್ತಿದ್ರು. ಲೋಕ ಊರಿನವರೆಗೆ ಶನಿವಾರ ಭಾನುವಾರ ಇಟ್ಕೊಂಡಿದ್ರು. ಎಷ್ಟಾದ್ರು ಜನ ಬರ್ಲಿ ಸ್ವಾಮಿಗಳು 4-5 ಗಂಟೆಗೆ ನೋಡ್ಕೊಂಡು ಇಬ್ಬರಿದ್ದು ಸರಿ ಒಬ್ರಿದ್ದು ಸರಿ. ಇವರೇ ಮುಖ್ಯ ಅವ್ರು ಸ್ವಾಮಿ ಪ್ರವಚನಕ್ಕೆ, ವಿದ್ಯಾರ್ಥಿಗಳೇ ಮುಖ್ಯ. ಬೇಕಾದ್ರೆ ಕೇಳ್ಕೊಳ್ಳಿ. ಇವ್ರು ಬರ್ಕೋಬೇಕು ಸ್ವಾಮಿ ಪ್ರವಚನವನ್ನ. ಸ್ವಾಮಿ ನಿಯಮ ಮಾಡಿದ್ರು, ಏನ್ ಪ್ರವಚನ ಮಾಡಿದ್ರು ಸ್ವಾಮಿಗಳು ಅಷ್ಟನ್ನು ಬರ್ಕೋಬೇಕು, ಮತ್ತೆ ತೋರಿಸ್ಬೇಕು ಸ್ವಾಮಿಗಳಿಗೆ. ಸ್ವಾಮಿಗಳು ಅದನ್ನ ಲೇಖನಕ್ಕೆ ಇದ್ ಮಾಡೋರು, ವಿದ್ಯಾರ್ಥಿ ಮಾಸ ಪತ್ರಿಕೆಗೆ ಮಾಡಿ ಹಾಕೋದು. ಎಷ್ಟು ಶಿಸ್ತು ಜೀವನ ಅಂತಂದ್ರೆ ಒಳ್ಳೆ ಋಷಿ ಜೀವನ ಅವ್ರದ್ದು ಬದುಕೋದೆ. ಆ ರೀತಿ ಕಟ್ಟುನಿಟ್ಟಾರ ಬದುಕಿದ್ರೆ ನಾವು ಜೀವನ ಸಾಧನೆ ಮಾಡ್ತೀವಿ. ಹಾಗಿಲ್ಲದೆ ಹೋದ್ರೆ ಹೆಂಗೋ ಇರೋದು, ಹೇಗೋ ತಿನ್ನೋದು, ಹೆಂಗೋ ಮಲಗೋದು, ಏನೋ ಮಾಡೋದು ಅಂದ್ರೆ ಅದು ವ್ಯವಸ್ಥೆ ಅಲ್ಲ ಜೀವನ. ಹಾಗಾಗಿ ಜ್ಞಾನಿಯಾದವನಿಗೆ ಕರ್ತೃತ್ವ ಬುದ್ಧಿಯುಕ್ತವಾಗಿರ್ತಕ್ಕಂತಹ ಕರ್ಮ ಅನ್ನೋದು ಅವನಿಗಿಲ್ಲ ಎಂಬುದು ಭಗವಂತನ ಅಭಿಪ್ರಾಯ ಎಂಬುದು ಗೊತ್ತಾಗುತ್ತೆ ಅಂತ ಭಾಷೆಗಾರರು. ನನ್ನ ಅಭಿಪ್ರಾಯ ಅಂತಿಲ್ಲ, ಬರೀ ಲೋಭಾನುಭವ ಹೇಳ್ತಿಲ್ಲ ಅವರು. ಭಗವತಃ ಮತಂ ಇತಿ ನಿಶ್ಚಯ ಆಗುತ್ತೆ. ಭಗವಂತನ ಅಭಿಪ್ರಾಯ ಎಂಬುದು ತೀರ್ಮಾನವಾಗಿ ಗೊತ್ತಾಗತ್ತೆ. ನಾನು ವಿದ್ಯಾಪಿ ಅವಿದಿಶ ಏವ ವಿಧೀಯತೆ. ನನು ವಿದ್ಯಾಪಿ ಅವಿದುಷ ಏವ ವಿಧೀಯತೆ. ವಿದಿತವಿದ್ಯಸ್ಯ ಇಷ್ಟಪೇಷಣವತ್ ಇಷ್ಟಪೇಷಣವತ್ ವಿದ್ಯಾವಿಧಾನ ಅನರ್ಥಕ್ಯ. ವಿದ್ಯಾವಿಧಾನ ಅನರ್ಥಕ್ಯ. ಒಳ್ಳೆ ಪ್ರಶ್ನೆ ಅಲ್ಲ ಸ್ವಾಮಿ. ಕರ್ಮಗಳನ್ನು ಅಜ್ಞಾನಿಗೆ, ಜ್ಞಾನವನ್ನ ಇದು ವಿದ್ಯೆಯಿಂದ ಜ್ಞಾನಿಗೆ ಅಂತ ಈ ವಿಭಾಗ ಮಾಡ್ತಿದ್ಯಲ್ಲ, ಇದು ಸರಿಯಾಗಲ್ಲ. ಹೇಗೆ ಕರ್ಮಗಳನ್ನು ಅಜ್ಞಾನಿಗೆ ವಿಧಾನ ಮಾಡಿದ್ಯೋ, ಜ್ಞಾನವನ್ನು ಅಜ್ಞಾನಿಗೆ ಹೇಳ್ಬೇಕೆ ಹೊರಟು ಜ್ಞಾನವನ್ನು ಜ್ಞಾನಿಗೆ ಯಾಕೆ ಹೇಳ್ಬೇಕು? ವಿದ್ಯೋಪದೇಶ ಅವಿದ್ಯೋಪದೇಶ ಅಂತ. ಅವಿದ್ಯೋಪದೇಶ ಅಂದ್ರೆ ಕರ್ಮೋಪಾಸನ ಉಪದೇಶಕ್ಕೆ ಅವಿದ್ಯೋಪದೇಶ ಅಂತಾರೆ. ಏನ್ ಹೇಳೋ? ಕರ್ಮ ಮತ್ತು ಉಪಾಸನಾ ಉಪದೇಶ ಅವಿದ್ಯೋಪದೇಶ, ತತ್ವೋಪದೇಶ ವಿದ್ಯೋಪದೇಶ. ಇದು ಜ್ಞಾನಿಗಳಿಗೆ, ಇದು ಅಜ್ಞಾನಿಗಳಿಗೆ ವಿಭಾಗ ಮಾಡ್ತಿದ್ಯಲ್ಲ, ಇದು ಸರಿಯಾಗಲ್ಲ. ಯಾಕೆಂದ್ರೆ ಅಜ್ಞಾನಿಗಳಿಗೆ ವಿದ್ಯೋಪದೇಶ ಮಾಡ್ಬೇಕೆ ಹೊರತು ಜ್ಞಾನಿಗಳಿಗೆ ಯಾಕೆ ವಿದ್ಯೋಪದೇಶ ಮಾಡ್ತೀರಾ? ಹೇಗೆ ಕರ್ಮೋಪಾಸನೆ ಅಜ್ಞಾನಿಗಳಿಗೆ ಹೇಳಿ ಪೂರ್ವಕ್ಷಿ ಅಲ್ಲಿ ನೀವು ಕರ್ಮಗಳಿರೋದು ಅಜ್ಞಾನಿಗೆ ಅಂತಂದ್ಮೇಲೆ ನಿಮ್ಗೆ ಇದಿಲ್ಲ ಅಂತಾನೆ ಹೇಳ್ದಂಗಾಯ್ತು. ಇದು ಇವರಿಗೆ ಅಂತಾನೆ. ಕರ್ಮೋಪಾಸನೆಗಳು ಅಜ್ಞಾನಿಗಳಿಗೆ ಹೇಳಿದ್ಮೇಲೆ ವಿದ್ಯೆಗೆ ನೀವು ಅನರ್ಹರು, ಅನಾಧಿಕಾರಿಗಳು, ಇದು ಇವರ ಕ್ಷೇತ್ರ. ಜ್ಞಾನಿಗಳ ಕ್ಷೇತ್ರ ವಿದ್ಯಾ ಕ್ಷೇತ್ರ, ಅಜ್ಞಾನಿಗಳ ಕ್ಷೇತ್ರ ಕರ್ಮ ಕ್ಷೇತ್ರ ವಿಭಾಗ ಮಾಡ್ತಿದ್ದೀರಾ ಅಂತ ಅರ್ಥಾದರ್ಥ ತೆಗೆದವನು. ಅರ್ಥಾದರ್ಥ ತೆಗೆದಿರೋದು ಒಂದಂತೂ ನಿಜ, ತತ್ವಜ್ಞಾನಿಗಳಿಗೆ ಕರ್ಮವಿಲ್ಲ ಅನ್ನೋದು ನಿಜ. ತತ್ವಜ್ಞಾನ ಕರ್ತೃತ್ವ ಬುದ್ಧಿ ಇಲ್ಲ. ಆದ್ರೆ ತತ್ವಜ್ಞಾನಕ್ಕೆ ಮುಖ್ಯಾಧಿಕಾರಿಗಳು ಯಾರು ಅಂತ ತಗೊಂಡಾಗ ತತ್ವಜ್ಞಾನಿಗಳು ಮುಖ್ಯಾಧಿಕಾರಿ ಅನ್ನೋಕೆ ಬರಲ್ಲ, ಜ್ಞಾನಿಗೆ ಯಾಕೆ ಮುಖ್ಯಾಧಿಕಾರ ಬರುತ್ತೆ? ಇದೇನು ಅರ್ಥ ಮಾಡ್ಕೊಂಡ? ಕರ್ಮಗೋಪಾಸನೆಗಳು ಅಜ್ಞಾನಿಗಳಿಗೆ ನೀವು ಹೇಳಿದ್ರಿಂದ ಅರ್ಥಾತ್ ಇದು ನಮಗಲ್ಲ, ಇದು ನಿಮಗೆ ನೀವು ಭಾವನೆ ಮಾಡ್ಕೊಂಡಂಗೆ ಆಯ್ತು ಅಂತ ಅರ್ಥಾದರ್ಥ ತೆಗೆದ. ಅರ್ಥಾದರ್ಥದಿಂದ ತತ್ವ ವಿಚಾರ ಜ್ಞಾನಿಗಳಿಗೆ ನೀವು ಅನ್ನೋದಾದ್ರೆ ಅದು ತಪ್ಪಾಗುತ್ತೆ. ಯಾಕಂದ್ರೆ ಜ್ಞಾನಿಗಳಿಗೆ ಆ ತತ್ವ ವಿಚಾರ ಯಾಕೆ ಬೇಕು? ಜ್ಞಾನಿಗಳಿಂದ ತತ್ವ ಕಂಡುಕೊಂಡು ಅವ್ರಿಗೆ ಯಾವ್ದಕ್ಕೆ ತತ್ವ ವಿಚಾರ ಬೇಕೋ? ಪಿಷ್ಟ ಪೇಷಣ
ಪಿಷ್ಟ ಅಂದ್ರೇನೋ ಹಿಟ್ಟು. ಹಿಟ್ಟನ್ನು ಅರಿತಾರೋ ಅಕ್ಕಿಯನ್ನು ಅರಿತಾರೋ? ಅಕ್ಕಿಯನ್ನು ಅರಿಬೇಕಂದ್ರೆ ಹಿಟ್ಟನ್ನು ಯಾಕೆ ಅರಿಬೇಕು? ಹಿಟ್ಟಿಗಾಗಿ ಅಕ್ಕಿಯನ್ನು ಅರಿತೀವಿ. ಹಿಟ್ಟೆ ಆದ್ಮೇಲೆ ಇನ್ನು ಅರಿಯೋ ಅವಶ್ಯಕತೆ ಇಲ್ಲಪ್ಪ. ಅರಿಯೋದು ಅಂದ್ರೆ ಪೌಡ್ರ್ ಮಾಡೋದು, ಹಿಟ್ಟು ಮಾಡೋದು. ಅಂದ್ರೆ ಹಿಟ್ಟನ್ನ ಅರಿಯೋದು ಹೇಗೆ ವ್ಯರ್ಥವೋ ಅಕ್ಕಿಯನ್ನು ಅರಿಬೇಕೋ. ಜ್ಞಾನಿಗೆ ತತ್ವೋಪದೇಶ ಮಾಡೋ ದಂಡ. ಹೊಟ್ಟೆ ತುಂಬಿದ ಊಟವೋ ಹಸಿದವನಿಗ? ಹಸಿದವನಿಗೆ ಊಟ. ಹೊಟ್ಟೆ ತುಂಬಿದ ಯಾಕೆ ಊಟ? ಹೊಟ್ಟೆ ತುಂಬಕ್ತಾನೆ ಊಟ. ಹಸಿದವನಿಗೆ ಹೇಗೆ ಊಟ ಬರೋದು? ಜ್ಞಾನಿಯಿಂದ ಕೃತಾರ್ಥ ಅವನು. ಕೃತಾರ್ಥರಾಜನು ಯಾತಕ್ಕೆ ತತ್ವೋಪದೇಶ ಮಾಡ್ತೀರಾ? ಹಾಗೆ ಕೇಳಿದೆ. ನಾನು ಒಂದು ಅರ್ಥ ಅಲ್ಲ, ವಿದ್ಯೆಯು ಕೂಡ ಅವಿದುಷಃ ಏವ. ಅಜ್ಞಾನಿಗೆ ಶಾಸ್ತ್ರ ವಿಧಾನ ಮಾಡಿದ್ದು ಒಪ್ಕೊಳ್ಳಿ ನೀವು. ಕರ್ಮ ಮಾತ್ರ ಅಜ್ಞಾನಿಗಳಿಗೆ ಅಂತ ನೀವು ಮಾಡಿದ್ರೆ ಅರ್ಥಾದರ್ಥ ವಿದ್ಯೆ ಅವನಿಗೆ ಅಲ್ಲ ಅಂತ ಹೇಳಿದಂಗೆ ಆಯ್ತು. ನಿಂತಿರೋದು ಭಾಷ್ಯಕಾರ್ಯರು ಹಂಗೆ ಬಾಯ್ಬಿಟ್ಟು ಹೇಳಿಲ್ಲ. ಕರ್ಮವು ಅಜ್ಞಾನಿಗಳಿಗೆ ನೀವು ಹೇಳಿದ್ರಿಂದ ವಿದ್ಯೆಯು ಅವನಿಗೆಲ್ಲ ಅರ್ಥವಾಯ್ತು ಮಾಡ್ಕೊಂಡು ಅವನು ಆಕ್ಷೇಪ ಮಾಡ್ತಾನೆ. ವಿದ್ಯೆಯು ಕೂಡ ಅಜ್ಞಾನಿಗೆ ವಿಧಿಸಿದೆ ಶಾಸ್ತ್ರದಲ್ಲಿ. ಯಾಕೆಂದ್ರೆ ವಿದಿತ ವಿದ್ಯಸ್ಯ ಸಮಾಸ ಹೇಗೆ? ವಿದಿತಾ ವಿದ್ಯಾ ಏನ ಇದು ವಿದ್ಯಾ ತಸ್ಯ. ಯಾವಾಗಲೂ ವಿದ್ಯೆಯು ತಿಳಿಯಲ್ಪಟ್ಟಿದ್ದು ಅವನು ವಿದ್ಯೆನು ಜ್ಞಾನವನ್ನು ಮಾಡಿಕೊಂಡವನು. ಅವನಿಗೆ ವಿದ್ಯೋಪದೇಶ ಪಿಷ್ಟಪೇಷಣ ಆಗತ್ತೆ. ಹಿಟ್ಟನ್ನಿರೋದು ಹೇಗೆ ಅರ್ಥವೋ ಹಾಗೆ ಜ್ಞಾನಿಗೆ ವಿದ್ಯೋಪದೇಶ ದಂಡವಾಗತ್ತಲ್ಲ, ವಿದ್ಯಾವಿಧಾನ ಅನರ್ಥಕವಾಗತ್ತಲ್ಲ ಅಂತ. ಆಮೇಲೆ ಮುಂದೆ ಕಂಟಿನ್ಯೂ ಮಾಡ್ತಾನೆ. ತತ್ರ ಅವಿದುಷಃ ಕರ್ಮಾಣಿ ವಿಧೀಯಂತೆ. ಅವಿದುಷಃ ಕರ್ಮಾಣಿ ವಿಧೀಯಂತೆ. ನ ವಿದುಷಃ ಇತಿ. ನ ವಿದುಷಃ ಇತಿ ವಿಶೇಷೋ ನೋಪಪದ್ಯತೆ ವಿಶೇಷೋ ನೋಪಪದ್ಯತೆ ಇತಿ ಚೇತ್. ಇದು ಹೊಂದತ್ತೆ. ಇನ್ನೇನ್ ಮಾಡ್ದ? ಹೀಗಿರುವಾಗ ಕರ್ಮಗಳು ಅಜ್ಞಾನಿಗಳಿಗೆ ವಿಧಿಸಿರುವುದು ಜ್ಞಾನಿಗಳಿಗೆ ಅಲ್ಲ ಅಂತಂದಲ್ಲ. ಯಾಕೆ ಜ್ಞಾನಿಗಳಿಗೆ ಅಲ್ಲ? ಜ್ಞಾನಿಗಳಿಗೆ ಹೇಗೆ ಕರ್ಮ ಆಗುತ್ತೆ? ಜ್ಞಾನಿಗಳಿಗೆ ಬೇಕಾದ್ರೆ ಅಂದ್ರೆ ಜ್ಞಾನ ಮಾರ್ಗದ ಹೊರಟವರಿಗೆ ಅರ್ಥ. ಜ್ಞಾನಿಗಳಿಗೆ ಅಂದ್ರೆ ಈ ಜ್ಞಾನ ಶಬ್ದಕ್ಕೆ ತತ್ವಜ್ಞಾನ ಪಡ್ಕೊಂಡವರು ಜ್ಞಾನಿಗಳು, ಜ್ಞಾನಕ್ಕಾಗಿ ಪ್ರಯತ್ನ ಪಡ್ತಾ ಇರೋರು ಜ್ಞಾನಿಗಳು. ಗೀತೆಯಲ್ಲಿ ಆಗಿರುತ್ತವಲ್ಲ 6ನೇ ಅಧ್ಯಾಯದಲ್ಲಿ ಧ್ಯಾನ ಯೋಗಿ ಅಂತ ಹೇಳ್ಕೊಂಡ ಸಾಧುಗಳನ್ನ ಜ್ಞಾನಿ ಅಂತ ವ್ಯವಹಾರ ಮಾಡ್ತಾರೆ. ಸಾಂಖ್ಯನನ್ನ ಅಂತ ತತ್ವ ವಿಚಾರ ಮಾಡ್ತಾ ಇರೋರನ್ನೇ ಜ್ಞಾನಿ ಅಂತಾರೆ. ಹಾಗಾಗಿ ನೀವೇನ್ ಮಾಡ್ತಿದ್ದೀರಾ? ಅಜ್ಞಾನಿಗೆ ಕರ್ಮವನ್ನು ವಿಧಿಸಿದೆ ಶಾಸ್ತ್ರದಲ್ಲಿ ನೀವು ಹೇಳ್ತಾ ಜ್ಞಾನಿ ಅಲ್ಲ ಅಂದ್ಬಿಟ್ರಲ್ಲ. ಕರ್ಮ, ಉಪಾಸನೆ ಮತ್ತು ಆತ್ಮವಿಚಾರ 3 ಅಜ್ಞಾನಿಗೆ ಹೊರತು 3 ಜ್ಞಾನಿಗಲ್ಲ. ಒಂದು ಮಾತ್ರ ಅಜ್ಞಾನಿಗೆ, ಇನ್ನೊಂದು ಅಲ್ಲ ಅಂತ ವಿಭಾಗ ಮಾಡಬೇಡಿ. 3 ಯಾರಿಗೆ? ಅಜ್ಞಾನಿಗೆ. ಅಜ್ಞಾನಿ ಆದವನೇ ಕರ್ಮ ಮಾಡೋದು, ಅಜ್ಞಾನಿಯೇ ಉಪಾಸನೆ ಮಾಡೋದು, ಅಜ್ಞಾನಿಯೇ ತತ್ವ ವಿಚಾರ ಮಾಡೋದು. ಅಜ್ಞಾನಿ ಶಬ್ದಕ್ಕೆ ಅರ್ಥ ಆತ್ಮ ತಿಳಿದೇ ಇರೋನು ಅಂತ ಅರ್ಥ. ಯಾರಿಗೆ ಆತ್ಮಜ್ಞಾನವಾಗಿಲ್ವೋ, ಆತ್ಮ ಗೊತ್ತಿಲ್ವೋ ಅವನೇ ಆತ್ಮವಿಚಾರ ಮಾಡೋದು, ಅವನೇ ಉಪಾಸನೆ ಮಾಡೋದು, ಅವನೇ ಕರ್ಮ ಮಾಡೋದು. ಅಜ್ಞಾನಿತ್ವ 3 ಕ್ಷೇತ್ರ ಸಮಾನವಾಗಿದೆ. ಹಾಗಾದ್ರಿಂದ ವಿದುಷನಿಗೆ ಜ್ಞಾನಿಗೆ ಕರ್ಮವಿಲ್ಲ, ಅಜ್ಞಾನಿಗೆ ಕರ್ಮ, ಈ ರೀತಿ ಬೈಫರ್ಕೇಶನ್ ಮಾಡಿದಲ್ಲ ಈ ವಿಶೇಷ ಇದು ಹೊಂದೋದಿಲ್ವಲ್ಲ ಅಂತ ಈ ಬೇಗ ಅಂಬೇಡಿ. ನೀವು 3 ಅಜ್ಞಾನಿಗೆ ಅಂತ ಹೇಳಿ, ಯಾವುದು ಜ್ಞಾನಿಗಿಲ್ಲ ಅಂತ ಹೇಳಿ ಪರವಾಗಿಲ್ಲ. ಜ್ಞಾನಿಗೆ ಜ್ಞಾನವೂ ಇಲ್ಲ, ಕರ್ಮವೂ ಇಲ್ಲ, ಉಪಾಸನೆ ಇಲ್ಲ ಅಂತ ಹೇಳಿ. ಕರ್ಮ, ಜ್ಞಾನ ಅಂದ್ರೆ ಉಪಾಸನೆ, ಆತ್ಮಜ್ಞಾನ 3 ಅಜ್ಞಾನಿಗೆ ಅಂತ ಹೇಳಿ. ಇವು ಹಂಗ್ ಮಾಡ್ತಿಲ್ಲ. ಇವರಿಗೆ ಕರ್ಮಜ್ಞಾನ ಅಂದ್ರೆ ಕರ್ಮೋಪಾಸನೆಗಳು ಅದಲ್ಲ ಅಂತ ಇದ್ದಿರಲ್ಲ, ಇದು ಹೊಂದಲ್ಲ ಅಂತ. ಅನುಷ್ಠೇಯಸ್ಯ ಭಾವಾಭಾವ ವಿಶೇಷೋಪಪತ್ತೇ. ಅನುಷ್ಠೇಯಸ್ಯ ಭಾವಾಭಾವ ವಿಶೇಷೋಪಪತ್ತೇ. ಇವಾಗ ನೋಡಿ ಏನಂತ ಭಾಷಿಕಾರರು ಅನ್ನಕಣಯ ತಿಳ್ಕೊಂಡ್ಮೇಲೆ ಮಾಡೋದು ಇರೋದು, ಮಾಡೋದು ಇಲ್ಲದೆ ಇರೋದು ಈ ವಿಶೇಷ ಆಗಿದೆ. ಭಾವ ಅಂದ್ರೆ ಕರ್ತವ್ಯ ಭಾವ ಅಂತ ಅರ್ಥ. ಕರ್ತವ್ಯಸ್ಯ ಭಾವ, ಕರ್ತವ್ಯಸ್ಯ ಅಭಾವ, ಅಯಂ ವಿಶೇಷ ಉಪಪತ್ತೇ ಅಂತ ಇದ್ದಾರೆ. ಸ್ವಲ್ಪ ವಿಷಯ ಸ್ವಲ್ಪ ಟ್ವಿಸ್ಟ್ ಆಯ್ತಿವಲ್ಲ. ಏನ್ ಮಾಡ್ಕೊಂಡ್ರು? ಭಾವ ಅನ್ಸಿದ್ರು ಏನ್ ಭಾವ? ಇರುವಿಕೆ ಅಂತ. ಏನು ಇರುವಿಕೆ? ಕರ್ತವ್ಯದ ಇರುವಿಕೆ. ಜ್ಞಾನವಾದ್ಮೇಲೆ ಮಾಡ್ಬೇಕಾಗಿದೆ ಅನ್ನೋದು ಇರೋದು, ಇಲ್ಲದೆ ಇರೋದು ಅನ್ನೋದು ವ್ಯತ್ಯಾಸ. ಜ್ಞಾನವಾದ್ಮೇಲೆ ಮಾಡ್ಬೇಕಾಗಿದೆ ಅನ್ನೋದು ಇಲ್ಲ ಇವನಿಗೆ. ಇವನಿಗೆ ಜ್ಞಾನವಾದ್ಮೇಲೂ ಮಾಡ್ಬೇಕು ಅನ್ನೋದು ಇರುತ್ತೆ. ಯಾವ ಜ್ಞಾನ ಆದ್ಮೇಲೆ? ಕರ್ಮೋಪಾಸನೆ ಜ್ಞಾನವಾದ್ಮೇಲೂ ಕರ್ತವ್ಯ ಅನ್ನೋದು ಇರುತ್ತೆ. ಇವನಿಗೆ ತತ್ವಜ್ಞಾನವಾದ್ಮೇಲೆ ಮಾಡೋದು ಇರೋದಿಲ್ಲ. ಜ್ಞಾನಾನಂತರ ಜ್ಞಾನ 3 ಜ್ಞಾನ ಮಾಡಿದ್ರು. ಒಂದು ಅಗ್ನಿಹೋತ್ರಾದಿ ಕರ್ಮಜ್ಞಾನ, ಉದ್ಗೀತಾದಿ ಓಂಕಾರ ಧಾರೋಪಾಸನೆ ಭಾವನೆ, ಇನ್ನೊಂದು ಆತ್ಮಜ್ಞಾನ. ಈ 3 ಕೇಸಲ್ಲಿ ತಿಳ್ಕೊಂಡ್ಮೇಲೆ ಮಾಡೋದು ಇರೋದು, ಇಲ್ಲದೆ ಇರೋದು ಈ ವ್ಯತ್ಯಾಸ ಈ 3ರಲ್ಲಿ ಇದೆ. ಇದು 2ಕ್ಕೆ ತಿಳ್ಕೊಂಡ್ಮೇಲೂ ಮಾಡೋದು ಅನ್ನೋದಿದೆ, ಇಲ್ಲಿ ತಿಳ್ಕೊಂಡ್ಮೇಲೆ ಮಾಡೋದು ಅನ್ನೋದಿಲ್ಲ. ಕರ್ಮ ಮತ್ತು ಉಪಾಸನೆ
ಕರ್ತೃತ್ವ ಬುದ್ಧಿ ಉಳಿದಿರತ್ತೆ ಅಂತ. ಕರ್ಮೋಪಾಸನೆ ಎರಡರಲ್ಲೂ ಅದನ್ನ ಹೇಗ್ ಮಾಡೋದು ಅಂತ ತಿಳ್ಕೊಂಡ್ಮೇಲೆ ನಿಮ್ಗೆ ಕರ್ತೃತ್ವ ಬುದ್ಧಿ ಇದ್ದೇ ಇರುತ್ತೆ. ಆದ್ರೆ ಆತ್ಮಜ್ಞಾನ ಆತ್ಮಸ್ವರೂಪ ತಿಳ್ಕೊಂಡ್ಮೇಲೆ ಕರ್ತೃತ್ವ ಬುದ್ಧಿ ಇರಲ್ಲ ಅನ್ನೋ ಈ ವ್ಯತ್ಯಾಸ ಆಗಿದೆ. ಅದು ತತ್ವಜ್ಞಾನವಾಗುತ್ತಲೇ ಇನ್ನು ಕರ್ತೃತ್ವ ಬುದ್ಧಿಯೇ ಬಾಧಿತವಾಗ್ಬಿಡುತ್ತೆ. ಹಾಗಾಗಿ ನಿನಗೆ ಅನುಷ್ಠೇಯ ಭಾವ ಇಲ್ಲ. ಇಲ್ಲಿ ಆ ಕರ್ಮೋಪಾಸನೆ ಜ್ಞಾನವಾದ್ಮೇಲೂ ಕರ್ತೃತ್ವ ಬುದ್ಧಿ ಉಳಿದಿರುತ್ತೆ ಅಂತ ಅಂದ್ರೆ ಅನುಷ್ಠೇಯದ ಭಾವ, ಮಾಡಬೇಕಾದದ್ದರ ಇರುವಿಕೆ ಇದ್ದೇ ಇರುತ್ತೆ. ಆ ವಿಶೇಷ ಇದ್ದೇ ಇದೆ ಎಂದು ಏನೋ ಆ ಸ್ವರೂಪದ ವಿಚಾರ ಹೇಳ್ತಾ ಇದ್ದಾರೆ ಹೊರತು ವ್ಯಕ್ತಿ ವಿಚಾರ ಹೇಳ್ತಾ ಇಲ್ಲ. ವ್ಯಕ್ತಿ ತಿಳ್ಕೊಂಡಿದ್ರೆ ಅದು ಅವನಿಗೆ ಗೊತ್ತು, ನಾವು ತಿಳ್ಕೊಂಡಿದ್ನೋ ಇಲ್ಲ. ತಿಳ್ಕೊಂಡವನಿಗೆ ಕರ್ತೃತ್ವ ಬುದ್ಧಿ ಬಾಧಿತವಾಗಿರೋದ್ರಿಂದ ಅವನು ಮಾಡುತ್ತಿದ್ದು ಜನಕ ಗೃಹಸ್ಥನಾಗಿ ಯಜ್ಞ ಮಾಡುತ್ತಿದ್ದು ಅವನ ಪ್ರಕಾರ ನಾನು ಮಾಡ್ತಾ ಇಲ್ಲ ಅಂತ. ಸನ್ಯಾಸಿಯಾಗಿದ್ದು ಅಜ್ಞಾನಿಯಾಗಿದ್ದು ಅವನು ಪೂಜಾದಿಗಳನ್ನು ಇತ್ಯಾದಿ ಮಾಡುತ್ತಿದ್ರೆ ಸನ್ಯಾಸಿಯಾಗಿದ್ದು ಅವ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ. ಬಾಹ್ಯ ಆಕಾರ ವಿಶೇಷದಿಂದ ಮಾಡ್ತಾ ಇಲ್ಲ ತೀರ್ಮಾನ ಮಾಡಕ್ಕಾಗಲ್ಲ. ಅವರ ತಿಳುವಳಿಕೆಯಿಂದ ವಿಚಾರ ಮಾಡಬೇಕು. ತಿಳುವಳಿಕೆಯಿಂದ ಕರ್ತೃತ್ವ ಭೋಕ್ತೃತ್ವ ಬಾಧಿತವಾಗಿದೆಯಾ, ಅವನೇನೂ ಮಾಡಿದ್ರು ಮಾಡ್ತಾ ಇಲ್ಲ. ಬಾಹ್ಯ ರೂಪದಿಂದ ಸನ್ಯಾಸಿಯಾಗಿದ್ದು ಏನು ಮಾಡೋನಲ್ಲ ಅನ್ನೋ ಆಶ್ರಮದವನಾಗಿದ್ದು ಕರ್ತೃತ್ವ ಬುದ್ಧಿ ಸತ್ಯತ್ವವಾಗಿದ್ದರೆ ಅವನು ಮಾಡ್ತಾ ಇರೋವನೇ. ಅನುಷ್ಠೇಯಸ್ಯ ಅಂದ್ರೆ ಜ್ಞಾನಾನಂತರ ಅನುಷ್ಠೇಯ, ಜ್ಞಾನಾನಂತರದಲ್ಲಿ ಅನುಷ್ಠಾನ ಮಾಡಬೇಕಾದದ್ದು ಇದೇನೋ ಇರೋದು ಇಲ್ಲದೇ ಇರೋದು ವಿಶೇಷವಾದ ಹೊಂದತ್ತೆ. ಇದು ಸಂಗ್ರಹವಾಕ್ಯ. ಇದಕ್ಕೆ ವಿವರಣೆ ಕೊಡ್ತಾರೆ. ಏನ್ ವಿವರಣೆ? ಅಗ್ನಿಹೋತ್ರಾದಿ ವಿದ್ಯಾರ್ಥ ಜ್ಞಾನೋತ್ತರ ಕಾಲಂ. ಅಗ್ನಿಹೋತ್ರಾದಿ ವಿದ್ಯಾರ್ಥ ಜ್ಞಾನೋತ್ತರ ಕಾಲಂ. ಅಗ್ನಿಹೋತ್ರಾದಿ ಕರ್ಮ ಅನೇಕ ಸಾಧನ ಉಪಸಂಹಾರ ಪೂರ್ವಕಂ. ಅನುಷ್ಠೇಯಂ ಕರ್ತಾ ಅಹಂ ಮಮ ಕರ್ತವ್ಯಂ ಇತ್ಯೇವಂ ಪ್ರಕಾರ ವಿಜ್ಞಾನವತಃ ಇತ್ಯೇವಂ ಬಿಡಿಸಬಾರ್ದು. ಇತ್ಯೇವಂ ಪ್ರಕಾರ ಒಂದೇ ಬರೋದು. ಇತ್ಯೇವಂ ಪ್ರಕಾರ ವಿಜ್ಞಾನವತಃ ಅವಿದುಷಃ ಯಥಾ ಅನುಷ್ಠೇಯಂ ಭವತಿ ನತು ತಥಾ ನ ಜಾಯತೆ ಇತ್ಯಾದಿ ಆತ್ಮಸ್ವರೂಪ ವಿಧ್ಯರ್ಥ ಜ್ಞಾನೋತ್ತರ ಕಾಲ ಭಾವಿ ಕಿಂಚಿತ್ ಅನುಷ್ಠೇಯಂ ಭವತಿ. ಸ್ಪಷ್ಟ ಸಂಗ್ರಹಕ್ಕೆ ವಿವರಣೆ. ಅಗ್ನಿಹೋತ್ರಾದಿ ಕರ್ಮದಲ್ಲ, ಅಗ್ನಿಹೋತ್ರ ಫಲಾವೇದ ಶುರುವಾಗುದೇ ಅಗ್ನಿಹೋತ್ರದಿಂದ. ಅಗ್ನಿಹೋತ್ರ ಪ್ರಾಯಣ ಯಜ್ಞ ಕಿಂ ಪ್ರಾಯಣಂ ಅಗ್ನಿಹೋತ್ರ ವತ್ಸೋ ವಾ ಅಗ್ನಿಹೋತ್ರಸ್ಯ ಪ್ರಾಯಣಂ. ಪ್ರಾಯಣಂ ನಾಮ ಕಿಂ? ಆರಂಭ. ಕರುವಿನಿಂದ ಶುರು ಆಗುತ್ತದೆ ಯಜ್ಞ. ಕರು ಬಿಟ್ಟ ಮೇಲೆ ಹಾಲು ಕೊಟ್ಟ ಮೇಲೆ ಹಾಲು ತಗೊಂಡು ಶುರು ಆಗುತ್ತೆ ಯಜ್ಞ, ಅಗ್ನಿಹೋತ್ರ. ಹಾಗಾಗಿ ಅಗ್ನಿಹೋತ್ರವೇ ಮುಂತಾದ ವಿಧಿಲೇನೋ ಇತಿ ಕರ್ತವ್ಯತೆಗೆ ವಿಧಿ ಅಂತಾರೆ. ಈ ರೀತಿ ಮಾಡಬೇಕು ಅನ್ನೋ ನಿಯಮಕ್ಕೆ ವಿಧಿ ಇತಿ ಕರ್ತವ್ಯತಾಕ ವಿಧಿಗೆ ಡೆಫಿನೇಷನ್. ಈ ರೀತಿ ಮಾಡ್ತಕ್ಕದ್ದು ಎಂದು ತಿಳಿಸಿಕೊಡುವಂತಹ ವಾಕ್ಯಕ್ಕೆ ವಿಧಿ. ಆ ವಿಧಿಯ ಅರ್ಥ ಅಗ್ನಿಹೋತ್ರ ಜುಹಯ ದಶಗುಣಮಾಸಾಭ್ಯಾಂ ವಿಧೇಯತ, ಆ ವಿಧಿ ಅದರ ಅರ್ಥ ಅಂದ್ರೆ ಅದರ ಅಭಿಪ್ರಾಯ, ಅದರ ಜ್ಞಾನ, ಅದನ್ನು ಅರ್ಥ ಗೊತ್ತು ಮಾಡೋದು. ಅದರ ಉತ್ತರ ಕಾಲ ತಿಳುವಳಿಕೆ ಆಯಿತು. ಹೀಗೆ ಪ್ರಯೋಗ ಹೀಗಿದೆ, ಮಂತ್ರಾರ್ಥ ಹೀಗಿದೆ, ದೇವತಾ ಸ್ವರೂಪ ಹೀಗಿದೆ, ಅದರ ಸಂಭಾರಗಳು ಈ ರೀತಿ ಬೇಕು, ಈ ರೀತಿ ಕರ್ಮಾನುಷ್ಠಾನ ಈ ರೀತಿ ಇದೆ, ಅದಕ್ಕೆ ಇಷ್ಟು ಜನ ಇರಬೇಕು, ಎಲ್ಲ ಎ ಟು ಝೆಡ್ ತಿಳ್ಕೊಂಡ್ಮೇಲೆ ಉತ್ತರ ಕಾಲ ಆದಾದ್ಮೇಲೆ ಅಗ್ನಿಹೋತ್ರಾದಿ ಕರ್ಮ ಇದೆಯಲ್ಲ, ಅಗ್ನಿಹೋತ್ರಾದಿ ದಶಗುಣ ಇತ್ಯಾದಿ ಕರ್ಮ, ಅದು ಅನೇಕ ಸಾಧನ ಸಂಹಾರ ಪೂರ್ವ. ಅನೇಕ ಒಂದಲ್ಲ ಎರಡಲ್ಲ. ಅದಕ್ಕೆ ದರ್ಭೆ ಬೇಕು, ನೀರು ಬೇಕು, ವೇದಿ ಬೇಕು, ತುಪ್ಪ ಬೇಕು, ದರ್ಭೆ ಇದ್ಮಾದಿ ಬೇಕು, ಕಟ್ಟಿಗೆ ಬೇಕು, ಅನೇಕ ಸಾಧನಗಳ ಉಪಸಂಹಾರನೇನೋ ಕಲೆಕ್ಟ್ ಮಾಡ್ಕೊಳ್ಳೋದು, ಕೂಡಿ ಹಾಕೊಳ್ಳೋದು. ಉಪಸಂಹಾರ ನಾಮ ಕಲೆಕ್ಟ್, ಕೂಡಿ ಹಾಕೊಳ್ಳೋದು, ಸಂಗ್ರಹ ಮಾಡೋದು, ಗುಂಪು ಮಾಡಿಟ್ಕೊಳ್ಳೋದು, ಮುಂದೆ ಮಾಡ್ಕೊಳ್ಳೋದು. ಪೂರ್ವಕ ಅಂದ್ರೆ ಅದನ್ನು ಮುಂದೆ ಮಾಡಿಕೊಳ್ಳೋದ್ರ ಮೂಲಕ ಅನುಷ್ಠೇಯಂ ಅಸ್ತಿ, ಅನುಷ್ಠಾತು ಯೋಗ್ಯ ಮಾಡತಕ್ಕದ್ದು ಎಂಬುದುಂಟು. ನಾನು ಇದು ಮಾಡಬೇಕು, ಇದೆಲ್ಲ ಆಯ್ತು, ಕಾಲ ಬಂತು, ಋತ್ವಿಜರು ಬಂದ್ರು, ಸಂಭಾರಗಳು ಪೂರ್ತಿಯಾಗಿದೆ, ನಾನು ಅದಕ್ಕೆ ಫಿಟ್ ಯೋಗ್ಯ ಇದ್ದೇನೆ, ಎಲ್ಲ ರೆಡಿ ಆಗಿದೆ. ಆವಾಗ ಅಗ್ನಿಹೋತ್ರ ಮಾಡುವುದು ಒಂದು ಇರುತ್ತೆ, ಜ್ಞಾನವಾದ್ಮೇಲೆ ಇರುತ್ತೆ. ಅನುಷ್ಠೇಯಂ ಭವತಿ. ಹೇಗೆ? ಕರ್ತ, ನಾನು ಈ ಅಗ್ನಿಹೋತ್ರಕ್ಕೆ ನಾನು ಕರ್ತವಾಗಿದ್ದೀನಿ, ಈ ಅಗ್ನಿಹೋತ್ರ ಎಂಬುದು ನನಗೆ ಕರ್ತವ್ಯವಾಗಿರ್ತಕ್ಕದ್ದು ಅಂದ್ರೆ ಈ ಇತ್ಯಂ ಪ್ರಕಾರ ಈ ಪ್ರಕಾರದಾದ ವಿಜ್ಞಾನ ಉಳ್ಳವನಿಗೆ, ನಿಲ್ಲುವನಾದ ಅಜ್ಞಾನಿಗೆ, ಅವಿದುಷ ಅಜ್ಞಾನಿ ಆದವನಿಗೆ ಹೇಗೆ ಅನುಷ್ಠೇಯ ಆಮೇಲೆ ಇರುತ್ತೋ, ಮಾಡಿದ ಮೇಲೆ ಆ ಕರ್ಮ ಮಾಡಿದ್ರು ಧರ್ಮೋತ್ಪತ್ತಿ ಆಯ್ತು ಅಂತಾಗತ್ತೆ. ಅಲ್ಲಿವರೆಗೂ ಧರ್ಮೋತ್ಪತ್ತಿ ಪುಣ್ಯೋತ್ಪತ್ತಿ ಆಯ್ತು ಅಂತಾಗಲ್ಲ.
ಆ ರೀತಿ ಇಲ್ಲಿ ನಜಾಯತಿ ಮ್ರೇತಿವ ಕದಾಚಿತ್ ಈ ಶ್ಲೋಕ ಇದ್ದಲ್ಲ 20 ಶ್ಲೋಕ. ಆ ಶ್ಲೋಕದಲ್ಲಿ ಹೇಳಿದ್ದಾಗಿರುವ ಆತ್ಮಸ್ವರೂಪ ಉಂಟಲ್ಲ, ಆ ಆತ್ಮಸ್ವರೂಪವನ್ನು ವಿಧಿಸುವಾಗ ಗೊತ್ತು ಮಾಡುವ ದಶೆಯಲ್ಲಿ ಗೊತ್ತು ಮಾಡುವಂತಹ ಒಂದು ವಾಕ್ಯದ ಅರ್ಥದ ಜ್ಞಾನದ ಮುಂದಿನ ಕಾಲದಲ್ಲಿ ಅರ್ಥವನ್ನು ಗೊತ್ತು ಮಾಡ್ಕೊಂಡ ಅನುಭವದಲ್ಲಿ ಹೌದು ನಾಹಂ ಕರ್ತ ನಾಹಂ ಭೋಕ್ತ ಅಹಂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪ ಅಂತ ಗೊತ್ತು ಮಾಡ್ಕೊಂಡ ಅಂತಾರೆ. ಆ ಮುಂದಿನ ಕಾಲದಲ್ಲಿ ಕಿಂಚಿತ್ ಅನುಷ್ಠೇಯ ನಭವತಿ, ಏನು ಮಾಡ್ತಕ್ಕದ್ದು ಇರೋದಿಲ್ಲ. ಇಲ್ಲಿ ಮಾಡ್ತಕ್ಕದ್ದು ಇರುತ್ತೆ. ಇಲ್ಲಿ ಜ್ಞಾನೋತ್ತರ ಕಾಲದಲ್ಲಿ ಮಾಡ್ತಕ್ಕದ್ದು ಏನು, ಯಾಕಂದ್ರೆ ಕರ್ತೃತ್ವ ಬುದ್ಧಿಯ ಬಾಹಿದ್ಬಿಡುತ್ತಲ್ಲ. ಕರ್ತೃತ್ವ ಬುದ್ಧಿ, ದೇಶಕಾಲ ಬುದ್ಧಿ, ಕ್ರಿಯಾಕಾರಕ ಫಲ ಬುದ್ಧಿ ಅಷ್ಟನ್ನು ಬಾಧೆ ಮಾಡ್ಬಿಟ್ಟು ಆತ್ಮಜ್ಞಾನ ಆಗೋದು. ಆತ್ಮಜ್ಞಾನ ಉಂಟಾಗುತ್ತಲೇ ಸಮಸ್ತ ದ್ವೈತವನ್ನು ಬಾಧೆ ಮಾಡಿಬಿಟ್ಟಬಿಡುತ್ತೆ, ಅಳಿಸ್ಬಿಡುತ್ತೆ ದ್ವೈತವನ್ನೆಲ್ಲ. ಸ್ವಪ್ನದಿಂದ ಎಚ್ಚೆತ್ತವನಾದ ಹಾಗೆ ಈ ಅವಸ್ಥೆಯಿಂದ ಮೇಲೆ ಬಂದ್ಬಿದ್ದಾನೆ. ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಹಂಗಾಗ್ಬಿಟ್ಟಿದ್ದಾನೆ. ಇದೊಂದು ಅನಾದಿ ಮಾಯೆ. ಈ ಪ್ರಪಂಚ ಇದೆ, ಜನ ಇದ್ದಾರೆ, ನಾನು ಪರಿಚಯ ಬುದ್ಧಿ ಇದೆ, ಕ್ರಿಯಾಕಾರ ಫಲವೆಲ್ಲ ಉಂಟು, ಇದೆಲ್ಲ ದೇಶಕಾಲ ಉಂಟು. ಈ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಇದೆಲ್ಲ ತಪ್ಪುಳಿಕೆ ಅನ್ನುವಂತಹ ಒಂದು ಜ್ಞಾನವನ್ನು ಮುಂದೆ ಮಾಡ್ಕೊಂಡು ಹೊರಟಿರುತ್ತೆ. ಯಾವಾಗ ವೇದಾಂತ ವಿಹಿತವಾದ ಆತ್ಮಿಕತ್ವ ಜ್ಞಾನದಿಂದ ಈ ಸ್ವರೂಪ ಗೊತ್ತಾಗುತ್ತಲೇ ಅಷ್ಟು ಒಂದೇ ಹೊರಗೆ ಬೈದಾಗ್ಬಿಡುತ್ತೆ. ಬಟ್ ಅರ್ಧ ಒಂದು ಗುಡ್ಡ ಕೆತ್ತಬೇಕಾದ್ರೆ ಇವತ್ತು ಸ್ವಲ್ಪ ಕೆತ್ತೀನಿ, ನಾಳೆ ಇನ್ನು ಸ್ವಲ್ಪ ಕೆತ್ತೀನಿ ಹೇಳಿ ಎಷ್ಟೋ ತಿಂಗಳು ವರ್ಷೋ ಗಟ್ಟಲೆ ಕೆತ್ತಬೇಕು, ಗುಡ್ಡ ಮುಗಿದತ್ತು. ಹಾಗಾಗಲ್ಲ. ಒಂದು ಸಗದುತ್ಪನ್ನ ಜ್ಞಾನಂ ಸಮಸ್ತ ಕ್ರಿಯಾಕಾರಕ ಫಲಭೇದ ಬುದ್ಧಿಂ ಅಪನುದತಿ. ಒಮ್ಮೆ ಉಂಟಾದ ಜ್ಞಾನವೇ ಎಲ್ಲವೂ ಕಿತ್ತಾಕ್ಬಿಡುತ್ತೆ. ಹಾಗಾಗಿ ಅವಿದಿಶಃ ಕರ್ತವ್ಯಂ ಅನುಷ್ಠೇಯಂ ಯಥಾ ಭವತಿ ನ ತಥಾ. ಆ ರೀತಿ ಇಲ್ಲಿ ನಜಾಯತೆ ಮ್ರಿಯತೆ ವಾ ಇತ್ಯಾದಿ ವಾಕ್ಯಗಳಿಂದ ತಿಳಿಸಿಕೊಟ್ಟ ಆತ್ಮಸ್ವರೂಪದ ಜ್ಞಾನೋತ್ತರ ಕಾಲದಲ್ಲಿ ಏನು ಅನುಷ್ಠೇಯ ಆಗುವುದಿಲ್ಲ. ಈ ವ್ಯತ್ಯಾಸ ಇದೆ ಅಷ್ಟೇ ಹೊರತು ನೀನು ಹೇಳ್ದಂಗೆ ಅಜ್ಞಾನಿಗೆ ಆತ್ಮವಿಚಾರ ಹೇಳೋದು ಕರೆಕ್ಟ್. ಅದನ್ನ ಖಂಡನೆ ಮಾಡಲಿಲ್ಲ ಭಾಷೆಕಾರರು. ನಿಜ ಆತ್ಮಜ್ಞಾನಿಗೆ ವಿದ್ಯೋಪದೇಶ ಅಲ್ಲ, ವಿಜ್ಞಾನಿಗೆ ವಿದ್ಯೋಪದೇಶ, ಅಜ್ಞಾನಿಗೆ ಕರ್ಮ, ಅಜ್ಞಾನಿಗೆ ಉಪಾಸನೆ, ಮೂರು ಅಜ್ಞಾನಿಗೆ ಹೇಳಿದ್ರು. ಅದು ವ್ಯತ್ಯಾಸ ಇಲ್ಲ. ಆದ್ರೆ ತಿಳ್ಕೊಂಡ ಮೇಲೆ ಆಗುವ ವ್ಯತ್ಯಾಸ ಇದೆ. किन्तु नाहंकर्ता नाहं भोक्ता इत्यादि आत्मिकत्व अकर्तृत्वादि विषयज्ञानात् न अन्यदुत्पद्यते इत्येष विशेषः उपपद्यते. ಅದೇನಾಗುತ್ತೆ, ಜ್ಞಾನವಾಗುತ್ತಲೇ ನಾನು ಕರ್ತೃವಲ್ಲ, ನಾನು ಮಾಡುವನಲ್ಲ, ಅನುಭವಿಸುವನು ಅಲ್ಲ. ಇದು ಎರಡನ್ನು ತೆಗೆದಾದ್ಮೇಲೆ ನನಗೆ ಜ್ಞಾತರೂ ಅಲ್ಲ, ದೇಶಕಾಲಗಳು ಇಲ್ಲ, ನಾಮರೂಪಗಳು ಇಲ್ಲ, ಪ್ರಪಂಚವೂ ಇಲ್ಲ, ಇರೋದೆಲ್ಲ ಆತ್ಮನೊಬ್ಬನೇ. ಇದು ಪರಮಾರ್ಥ, ಇದು ಸತ್ಯವಾದ ಅನುಭವ. ಇದು ಈ ರೀತಿಯಾಗಿರುವ ಆತ್ಮನೊಬ್ಬನೇ ಇರತಕ್ಕದ್ದು. ಅದು ಅಕರ್ತೃತ್ವ ಮುಂತಾದ ಅಕರ್ತೃ ಅಭೋಕ್ತ ಅಜ್ಞಾನ. ಈ ರೀತಿಯಾದ ಆತ್ಮವಿಷಯಕವಾದ ಜ್ಞಾನಕ್ಕಿಂತ ಮತ್ತೊಂದು ಇನ್ಯಾವುದು ಉಂಟಾಗಲ್ಲ ಅವನಿಗೆ. ಆ ಒಂದು ಜ್ಞಾನ ಉಂಟಾಗ ಅದು ಸೆಟ್ಲಾಗುತ್ತೆ. ನಾ ಅನ್ಯದು ಪದ್ಧತಿಯನ್ನು ಇನ್ನು ಆ ಜ್ಞಾನವಾದ್ಮೇಲೂ ಮತ್ತೆ ಹೊರಗೆ ಇದು ಇದೆಯಲ್ಲ ಅಂತ ಅವನಿಗೆ ದಯಾನಂದ ಹೇಳ್ತಿದ್ದಂತೆ. ಅನಂತರಾಮ್ ಹೇಳೋರು ಏನು, ಅಲ್ಲ ಸ್ವಾಮಿ ನೀವು ಹೇಳ್ದಂಗೆ ವೇದಾಂತ ಹೇಳ್ದಂಗೆ ಇದೆಲ್ಲವೂ ಆತ್ಮನೇ, ಇದೆಲ್ಲವೂ ಬ್ರಹ್ಮ, ಅದೆಲ್ಲ ಅರ್ಥ ಆಗುತ್ತೆ. ಈ ಪ್ರಪಂಚವೆಲ್ಲ ಕಾಣುತ್ತಲ್ಲ, ಇದಕ್ಕೇನ್ ಮಾಡೋದು? ಈ ಪ್ರಪಂಚ ಕಾಣೋದು ಬ್ರಹ್ಮವೇ ಹೌದು, ಅವೇ ಹೌದು ಅಂತ ಒಪ್ಕೋತಾರಂತೆ. ಪ್ರಪಂಚವೂ ಕಾಣುತ್ತೆ ಅಂದ್ರೆ ಅವ್ರೇನಂತೆ, ಬೆಕ್ಕಿನ ಒಂದು ಇವು ಬಂದಿತ್ತಲ್ಲ ಅವನಿಗೆ, ನಾನೇ ಬೆಕ್ಕಾಗಿದ್ದೀನಿ ಅಂತ ಬೆಕ್ಕಿನ ಬಗ್ಗೆ ರಿಸರ್ಚ್ ಮಾಡಕ್ ಹೊರಟು ಒಂದು 10-20 ಜಾತಿ ಬೆಕ್ಕನ್ನು ತರಿಸಿದ್ದಂತೆ ಬೇರೆ ಬೇರೆ ಕಡೆಯಿಂದ. ಯಾವ್ಯಾವ ಬೆಕ್ಕು ಯಾವ್ಯಾವ ಮಲಗತ್ತೆ, ಯಾವ್ಯಾವ ತಿನ್ನತ್ತೆ, ಏನೇನು ಆಟ ಆಡುತ್ತೆ, ಹೇಗೆ ಮರಿ ಆಗುತ್ತೆ, ಹೇಗೆ ಆಟ 3-4 ವರ್ಷ ರಿಸರ್ಚ್ ಮಾಡಿ ನಾನೇ ಬೆಕ್ಕಾಗಿದ್ದೀನಿ ಅಷ್ಟು ಮಟ್ಟಿಗೆ ಬೆಕ್ಕಿನಂತೆಯೇ ಅವನು 4 ಕಾಲು ನಡೆಯೋದು, ಅಟ್ಟ ಹತ್ತೋದು, ಬಟ್ಟೆ ಎಲ್ಲ ಬಿಚ್ಚು ಕೂತ್ಕೊಂಡ್ಬಿಟ್ಟಿರಂತೆ. ಬಹಳ ರ್ಯಾಂಕ್ ಸ್ಟೂಡೆಂಟ್ ಅವನು. ಆ ತಂದೆ ತಾಯಿಗೆ ತಲೆ ಕೆಟ್ಟೋದಂತೆ, ಏನ್ ಇಂಥ ಹುಡುಗ ಹೀಗಾಗ್ಬಿಟ್ಟನಲ್ಲ, ಬೆಕ್ಕ ರಿಸರ್ಚ್ ಮಾಡಿ ಹೋಗ್ಬಿಟ್ಟು ನೀನೇ ಬೆಕ್ಕಾಗ್ಬಿಟ್ಟಲ್ಲ ಅಂತ. ಹೇಗ ಇದು ಮನೋವಿಜ್ಞಾನಿ ಇದನ್ನಲ್ಲ ಡಾಕ್ಟ್ರು, ಹೇಗೆ ಅವನ ಹತ್ರ ಕರ್ಕೊಂಡು ಹೋದಂತೆ. ಅವನು ಕೌನ್ಸಿಲಿಂಗ್ ಅವನತ್ರ ಕರ್ಕೊಂಡು ಹೋಗ್ಬಿಟ್ಟು ಅವನತ್ರ ವಾಸಿ ಮಾಡ್ತೀನಿ ಇನ್ನಂತೆ. ಅವನು ದೊಡ್ಡ ಕನ್ನಡಿ ಇಟ್ಕೊಂಡು ಬೆಕ್ಕನ್ನು ತರಿಸಿ, ಇದು ಬೆಕ್ಕು, ಇದು ನೀನು, ಇದು ಬೆಕ್ಕು, ದಿನಾ ಪಾಠ ಹೇಳಿದ್ರು 1-2 ಗಂಟೆ. 1 ವಾರ ಪಾಠ ಹೇಳಿದಂತೆ. ಗೊತ್ತಾಯ್ತು, ನಾನ್ ಬೆಕ್ಕಲ್ಲ ಅಂತ, ಬೆಕ್ಕು ಬೇರೆ ನೀನ್ ಬೇರೆ ಗೊತ್ತಾಯ್ತು ಅನ್ನೋದು. ಗೊತ್ತಾಯ್ತು ಸ್ವಾಮಿ, ಇದು ಬೆಕ್ಕು, ಇದು ನಾನ್ ಬೆಕ್ಕಲ್ಲ ಅಂತ ಗೊತ್ತಾಕೊಂಡ. ಡಾಕ್ಟರ್ ಖುಷಿ ಆಗುತ್ತೆ. ಅವ್ರ ಬೆಕ್ಕು ಅಂತ ಭ್ರಾಂತಿ ಬಿಟ್ಕೊಂಡ ಅಂತ ಅಪ್ಪ ಅಮ್ಮ ಹೇಳ್ಕೊಳ್ತಾರೆ, ಬರ್ರಪ್ಪ ಅಂತ. ಅಪ್ಪ ಅಮ್ಮ ಬಂದ್ರು, ಬಹಳ ಖುಷಿ ಆಯ್ತು. ಬೆಕ್ಕು ಬನ್ನಿ ಹೋಗೋಣ ಮನೆಗೆ. ನಾನ್ ಬರಲ್ಲ ಅಂತ. ಯಾಕೆ? ನಾನ್ ಬೆಕ್ಕಲ್ಲ ಅಂತ ಗೊತ್ತಾಯ್ತು. ಬೀಜಿ ನಾಯಿಗಳು ಬೆಕ್ಕು ನೆಟ್ಟಿಸ್ಕೊಂಡ್ಬಂದ್ರೆ ನಾನೇನ್ ಮಾಡ್ಲಿ? ಬೀಜಿ ನಾಯಿಗಳ ಉಪದೇಶ ಮಾಡಿದಿರ ನೀವು?
ಬೀಜಿ ನಾಯಿಗಳು ಬೆಕ್ಕು ತೊಟ್ಟಿಸ್ಕೊಂಡ್ ಅಂದ್ರೆ ಬೆಕ್ಕು ಬುದ್ಧಿ ಹೋಗಿದೆ ಅಂದ್ರೆ ಎಷ್ಟು ಹೋಗಿದೆ ಅಂದ್ರೆ ನೀವು ಹೋಗಿಲ್ಲ ಅಂದ್ರೆ ಬೀಜಿ ನಾಯಿಗಳು ಬೆಕ್ಕು ತೊಟ್ಟು ಅಟ್ಟಿಸ್ಕೊಂಡ್ಬಂದು ತಿಂದ್ಬಿಟ್ರೆ ಏನೇನ್ ಮಾಡ್ಲಿ ಅದನ್ನ ನಾನು ಬರಲ್ಲ ಅಂತಂದ್ರೆ ಏನ್ ಅರ್ಥ ಆಯ್ತು ಇವಾಗ? ಬುದ್ಧಿ ಹೋಗಿಲ್ಲ, ಇನ್ನು ಬೆಕ್ಕು ಬುದ್ಧಿ ಹೋಗಿಲ್ಲ ಅಂದ್ರೆ ಹಂಗೆ ನಾನ್ ಬ್ರಹ್ಮ ನೀವ್ ಹೆಂಗ್ ಗೊತ್ತಾಯ್ತು ಇದು ಕಾಣುತ್ತಲ್ಲ ಎಂತ ಮುಟ್ಟಾಳ ನಿಂಗೆ ಏನು ಕಾಣ್ತಾ ಇದೆ ನಿಂಗೆ ಗೊತ್ತಾಗಿಲ್ಲ ಅಂತ ಅರ್ಥ. ನಾನು ಅನ್ನೋದು ಆತ್ಮಸ್ವರೂಪ ಗೊತ್ತಾಯ್ತು ಅಂತಂದ್ರು ಅಂದ್ರೆ ಇದೆಲ್ಲವೂ ಇಲ್ಲ ಬಾಲಿವಾಗಿ ಆತ್ಮನೇ ಇದೆಲ್ಲವೂ ಗೊತ್ತಾಗೋದು ಎರಡು ಬೇರೆ ಬೇರೆ ಅಲ್ಲ. ಇದೊಂದ್ ಸತಿ ತಿಳ್ಕೊಂಡು ಇದೊಂದ್ ಸತಿ ಎರಡು ತಿಳ್ಬೇಕೆ ಅಲ್ಲ ಅದು. ಹಾಗಾಗಿ ನಾನು ಕರ್ತೃವಲ್ಲ ಭೋಕ್ತೃವಲ್ಲ ಈ ರೀತಿಯಾಗಿ ಆತ್ಮನೇ ಒಬ್ಬನೇ ಇರ್ತಕ್ಕದ್ದು ಎಂಬುದಾಗಿ ಇದೇ ಬದಲಾಗಿರ್ತಕ್ಕದ್ದಾದ ಆತ್ಮ ವಿಷಯ ಜ್ಞಾನಕ್ಕಿಂತ ಮತ್ತೊಂದಾದ ಜ್ಞಾನವು ಅವನಿಗೆ ಉಂಟಾಗುವುದಿಲ್ಲ. ಯಃ ಪುನಃ ಕರ್ತಾಹಂ ಇತಿ ವೇತ್ತಿ ಆತ್ಮಾನಂ ತಸ್ಯ ಮಮೇದಂ ಕರ್ತವ್ಯಮಿತಿ ಅವಶ್ಯಂ ಭಾವಿನಿ ಬುದ್ಧಿ ತಪ್ಪಿಸ್ಕೋಕಾಗಲ್ಲ ಅಂತಂದ್ರೆ ಭಾಷಿಕಾರರು. ಯಾರಿಗೆ ನಾನು ಕರ್ತು ಅವನು ಬುದ್ಧಿ ಇರುತ್ತೋ ಅವ್ನು ಒಂದೆಲ್ಲ ಒಂದು ಮಾಡ್ಲೇಬೇಕು ಕಣ. ಅವನಿಲ್ಲ ಯಜ್ಞಾಗಾದಿ ಮಾಡ್ಬೇಕು, ಸಂಜಾನ ಮಾಡ್ಬೇಕು, ಇಲ್ಲ ಲೌಕಿಕ ಕರ್ಮ ಮಾಡ್ತಾನೆ, ಇಲ್ಲ ಟಿವಿ ನೋಡ್ತಾನೆ, ಇಲ್ಲ ಮೈ ಕುಟ್ಕೊಂಡು ಹೋಗ್ತಾನೆ, ಇಲ್ಲ ಲೌಕಿಕ ಕೆಲಸ ಮಾಡ್ತಾನೆ ಹೋಗು. ನಹಿ ಕಷ್ಟ ಕ್ಷಣ ಇವನಿಗೆ ಅಜ್ಞಾನಿ ಆಗ್ಬಿಟ್ಟು ಕರ್ತೃತ್ವ ಬುದ್ಧಿ ಇದ್ದು ಬಿಟ್ರೆ ಕರ್ಮ ಮಾಡಲ್ಲ ಅನ್ನಕ್ ಆಗುದೇ ಇಲ್ಲ. ಪ್ರಕೃತಿ ಸ್ವಾನ್ ನಿಯೋಕ್ಷತಿ ನಮ್ಮ ಮಿಥ್ಯೈತ ವ್ಯವಸಾಯಸ್ಥೆ ಮಿಥ್ಯೈತ ವ್ಯವಸಾಯಸ್ಥೆ ಪ್ರಕೃತಿ ಸ್ವಾನ್ ನಿಯೋಕ್ಷತಿ. ನಾನು ಮಾಡಲ್ಲ ಅಂತಂದ್ರೆ ತಪ್ಪದು. ಅಜ್ಞಾನ ಇರುವವರಿಗೆ, ಕರ್ತೃತ್ವ ಬುದ್ಧಿ ಇರುವವರಿಗೆ ಕರ್ಮ ಮಾಡಲ್ಲ ತಿಪ್ಪಲಾಗೋದು ಆಗಲ್ಲ. ಏನಾದ್ರು ಒಂದು ಕರ್ಮ ಮಾಡ್ಲೇಬೇಕು. ಈ ಶಾಸ್ತ್ರೀಯ ಕರ್ಮ ಬಿಟ್ಟು ಲೌಕಿಕ ಪಾಶವಿಕ ಪ್ರವೃತ್ತಿ ಇರುತ್ತೆ. ಪ್ರಾಣಿಗಳಂದ್ರೆ ಏನೋ ತಿರುಗೋದು, ಓಡೋದು, ತಿನ್ನೋದು, ಕುಡಿಯೋದು, ಮಾಡೋದು, ಚೇಷ್ಟೆ ಮಾಡೋದು, ನೋಡೋದು, ಭೋಗ ಮಾಡೋದು, ಇದನ್ನ ಮಾಡ್ತಿದ್ದೆ ಹೊರತು ಕರ್ಮ ಮಾಡದೇ ಇರೋಕೆ ಆಗೋದೇ ಇಲ್ಲ. ಯಾವಾತನಿಗೆ ನಾನು ಅಲ್ಲ ನಾನು ಕರ್ತೃವಾಗಿದ್ದೇನೆ ಅಂತ ಹೇಳಿ ಆತ್ಮಾನಂ ವೇತ್ತಿ, ಆತ್ಮ ಅಂದ್ರೆ ಸ್ವಂ ಜೀವರೂಪವನ್ನು ಅರ್ಥ ಇಲ್ಲಿ. ಜೀವರೂಪವನ್ನು ತಿಳ್ಕೊಂಡು ಅಂತ ಅರ್ಥ ಅಲ್ಲ, ನನ್ನ ಜೀವರೂಪವನ್ನು ತಿಳ್ಕೊಂಡು ನಾನು ಕರ್ತೃ ಅನ್ಕೋತಾನು ಅಂತ. ಮುಖ್ಯಾತ್ಮನ ಕಂಡ್ಕೊಂಡು ಕರ್ತೃತ್ವ ಅನ್ಕೊಳಕ್ಕಾಗಲ್ಲ ಅವನಿಗೂ ಅಷ್ಟೇ. ತನ್ನನ್ನ ಅಂದ್ರೆ ತಾನು ಈ ರೀತಿ ಜೀವರೂಪದಿಂದ ಇರ್ತಕ್ಕಂಥನನ್ನ ಕರ್ತೃ ಎಂಬುದಾಗಿ ತಿಳಿಯುತ್ತಾನೋ ಅವನಿಗೆ ಇದನ್ನ ಕರ್ತವ್ಯವೋ ಇದು ನಾನು ಮಾಡ್ತಕ್ಕದ್ದು ಅಂತ ಹೇಳಿ ಆತ್ಮನಿ ವರ್ಣ ಆಶ್ರಮ ವಯೋ ಅವಸ್ಥಾದಿ ಭೇದ ಬುದ್ಧಿ ಮತ್ಯ ಸೂತ್ರವಾಗಿ ನೋಡಿದಲ್ಲ ಬಂದೇ ಬರ್ತದೆ. ಅಜ್ಞಾನ ಆಗ್ಬಿಟ್ರೆ ದೇಹಾಭಿಮಾನ ತಪ್ಪಿಸ್ಕೋಕ್ಕಾಗಲ್ಲ. ದೇಹಾಭಿಮಾನ ತಪ್ಪದೆ ಕರ್ಮ ಮಾಡ್ದಿರಕ್ಕಾಗಲ್ಲ. ಅವಶ್ಯಂ ಭಾವಿನಿ ಅಲುಕ್ ಸಮಾಸ ಅವಶ್ಯಂ ಭವಿತುಂ ಶೀಲಂ ಅಸ್ಯ ಅಸ್ತಿ ಅವಶ್ಯಂ ಭಾವಿನಿ, ಅವಶ್ಯ ಭಾವಿನಿ ಆಗಲ್ಲ. ಅಲುಕ್ ಸಮಾಸ ಇದಕ್ಕೆ ವಿಭಕ್ತಿ ಲೋಪ ಆಗಲ್ಲ. ಇದಕ್ಕೆ ಪಂಡಿತಮ್ಮನ್ಯ ಹಾಗೆ ಆ ಬುದ್ಧಿ ಆಗೇ ಆಗತ್ತೆ. ತದಪೇಕ್ಷೆಯ ಸಹ ಅಧಿಕ್ರಿಯತೆ ಇತಿ ತಂ ಪ್ರತಿ ಕರ್ಮಾಣಿ ಸಂಭವಂತಿ ಅದರ ಅಪೇಕ್ಷೆಯಿಂದ ಅಂದ್ರೆ ಕರ್ತೃತ್ವಾದಿ ಬುದ್ಧಪೇಕ್ಷೆಯಿಂದ ಅವನು ಕರ್ಮದಲ್ಲಿ ಅಧಿಕಾರಿಯಾಗುತ್ತಾನೆ ಅಂತ. ಆದ್ದರಿಂದ ಅಧಿಕಾರಿಯಾಗುತ್ತಾನೆ ಅನ್ನೋ ಕಾರಣದಿಂದ ಅವನಿಗಾಗಿ ಕರ್ಮಗಳನ್ನ ಶಾಸ್ತ್ರದಲ್ಲಿ ಧ್ಯಾನ ಮಾಡಿರುತ್ತದೆ. ಸಹ ಅಧಿಕೃತಿ ಇದು ಹೇತ್ವರ್ಥ ಇದೆ. ಅಂದ್ರೆ ತಮ್ಮ ಪ್ರತಿ ಅವನ ಕುರಿತೆ ಕರ್ಮಗಳನ್ನು ಶಾಸ್ತ್ರ ನೋಡೋ. ನೀನು ಬ್ರಾಹ್ಮಣನಾಗಿದ್ರೆ ಬ್ರಹ್ಮಚಾರಿ ಆಗಿದ್ರೆ ಹೀಗೆ ಮಾಡೋ, ಗೃಹಸ್ಥನಾಗಿದ್ರೆ ಹೀಗೆ ಮಾಡೋ, ಕ್ಷತ್ರಿಯನಾಗಿದ್ರೆ ಹೀಗೆ ಮಾಡೋ. ಪ್ರತಿ ಬೆಳಗ್ಗೆಯನ್ನು ಹಂಜಾರು ಹಚ್ಚಿಬಿಟ್ಟಿದೆ ಏನೇನ್ ಮಾಡ್ಬೇಕು ಏನೇನು ಮಾಡ್ಬೇಕು ಅಂತ. ಸುಮ್ಮನೆ ಬಿಡೋಲ್ಲ ಶಾಸ್ತ್ರ. ಗೊತ್ತು ಶಾಸ್ತ್ರ ಭಯ. ನಾನ್ ಸುಮ್ಮನಿದ್ದು ಏನೋ ಇದು ಮಾಡ್ತಾ ಇದ್ದೆ ಇನ್ನೇನೋ ಅಂಟಿಸ್ಕೊತಾರೆ ಅಂತ. 24 ಗಂಟೆ ನನ್ನ ಕರ್ಮ ಅಂಟಿಸ್ಬಿಡ್ತೀನಿ. ನಾನು ಏನ್ ಮಾಡ್ತೀನಿ ಮಾಡು. ಹಂಗ ಅಂಟಿಸ್ಬಿಡ್ತು ಅಂತಂದ್ರೆ ಆಟೋಮೆಟಿಕ್ ನಿಪ್ಪಿದ್ರೆ ಆಗ್ಲೇಬೇಕು. ಶಾಸ್ತ್ರಕ್ಕೆ 3 ಮನುಷ್ಯನಿಗೆ ಕರ್ತೃತ್ವ ಬುದ್ಧಿ ಇದೆ, ಕರ್ಮ ಮಾಡ್ತಾನೆ. ಮನುಷ್ಯನಿಗೆ ಪ್ರೇಮ ಭಾವನೆ ಇದೆ, ಅದರಿಂದ ಏನೋ ಕಲ್ಪನೆ ಭಾವನೆ ಮಾಡ್ತಾನೆ. ಅವನಿಗೆ ತಿಳುವಳಿಕೆ ಸ್ವಭಾವ ಇದೆ, ಅದಕ್ಕೆ ಏನೋ ತಿಳ್ಕೊಕ್ ಹೋಗ್ತಾನೆ. ಈ ತಿಳ್ಕೊಳ್ಳೋ ಸ್ವಭಾವ ಹೆಚ್ಚಾಗಿ ತಿಳ್ಕೊಳ್ಳೇಬೇಕು ಅಂದ್ರೆ ಸತ್ಯ ತಿಳ್ಕೊಳ್ತಾನೆ. ಕಲ್ಪನೆ ಭಾವನೆ ಮಾಡಿದ್ರೆ ಕಥಾ ಕಾದಂಬರಿ ಸಿನಿಮಾ ಹೋಗ್ಬೇಡ. ನಾನು ಹೇಳುವ ಬಾಧೆಗಳು ಮಾಡೋ ಸ್ವಭಾವ ಇದ್ರೆ ನಾನು ಹೇಳೋ ಕರ್ಮ ಮಾಡು. 3 ಕ್ಷೇತ್ರ ಇರೋದು ಇವನಿಗೆ. ಇಲ್ಲ ಮಾಡೋ ಕ್ಷೇತ್ರ, ಇಲ್ಲ ಕಲ್ಪನಾ ಕ್ಷೇತ್ರ, ಇಲ್ಲ ತಿಳ್ಕೊಳ್ಳೋ ಕ್ಷೇತ್ರ. ಒಂದು ದೇಹೇಂದ್ರಿಯ ವ್ಯಾಪಾರ, ಒಂದು ಹೃದಯ ವ್ಯಾಪಾರ, ಇದು ಬುದ್ಧಿ ವ್ಯಾಪಾರ. ಸತ್ಯ ತಿಳ್ಕೊ, ಇಲ್ಲ ಸತ್ಯದ ಒಂದು ಬೇಸಿಕ್ ಮೇಲಿರ್ತಕ್ಕಂಥ ಭಾವನೆ ಮಾಡು, ಇಲ್ಲ ಅದನ್ನು ಮುಟ್ಟುವಂತ ಕರ್ಮ ಮಾಡು. ಅಲ್ಲಿಗೆ ಸತ್ಯವೇ ಗುರಿ. ಸತ್ಯ ಕರ್ಕೊಂಡು ಹೋಗುವ ಕರ್ಮ ನಿಜವಾದ ಕರ್ಮ. ಸತ್ಯವನ್ನು ಮುಟ್ಟಿಸುವ ಭಾವನೆ ಇದೆ ನಿಜವಾದ ಉಪಾಸನೆ. ಸತ್ಯದ ಜ್ಞಾನ ಸರಿಯಾದ ಜ್ಞಾನ. ಸಚ ಅವಿದ್ವಾನ್ ಆತನು ಕರ್ಮವನ್ನು ಮಾಡುವ ಆತನು ಆತ್ಮವನ್ನು ಅರಿಯದವನು. ಅವಿದ್ವಾನ್ ಅಂದ್ರೆ ಅಕ್ಷರ ಬರೆದವನು, ಓದ್ ಬರಹ ಬರೆದವನು ಅರ್ಥ ಅಲ್ಲ.
ಭೌತವನ್ನು ವಿಜಾನೀತ ಆಯ್ತು ವಚನ. ಭೂತೋ ನ ವಿಜಾನೀತಃ ಇತಿ ವಚನ. ಅವರಿಬ್ಬರು ಅರಿಯರು ಭಗವಂತ ಹೇಳ್ಬಿದ್ದಾನೆ. ನಾನು ಕೊಲ್ಲುವನು, ಕೊಲ್ಲಿಸುವಾತನು ಅಂತ ಯಾರು ತಿಳ್ಕೊಳ್ತಾರೋ ಅವರಿಬ್ಬರಿಗೂ ಅವ್ರು ಒಬ್ಬನೇ ಆಗ್ಬೋದು, ಇಬ್ಬರು ಆಗ್ಬೋದು, ಒಬ್ಬರಿಗೆ ಎರಡು ಬರೋದು. ಅದು ಭಾಷಿಕಾರರು ಈ ತರಹ ತಿಳುವಳಿಕೆ ತಪ್ಪು ತಿಳುವಳಿಕೆ, ಈ ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂತ ಹೇಳಿ ಇಬ್ಬರು ಅಂತಿದ್ದಾನೆ ಹೊರತು ಇದು ಒಬ್ಬರಲ್ಲಿ ಇರಲ್ಲ, ಇಬ್ಬರಲ್ಲೇ ಬೇಕು ಅಂತ ಏನಿಲ್ಲ. ಸಚ ಅವಿದ್ಯಾ ಸಹ ಅನ್ನೋದು ಏಕವಚನ, ಒಬ್ಬನಲ್ಲೇ ಕರ್ತೃತ್ವ ಕಾರ್ಯಕರ್ತ ಇರುತ್ತೆ. ಏನಿದ್ದು ಅದು ಅಜ್ಞಾನವೇ ಅದು ಅಂತ. ವಿಶೇಷಿತಸ್ಯ ಚ ವಿಶೇಷಿತಸ್ಯ ಚ ವಿದುಷಃ ಕರ್ಮಾಕ್ಷೇಪವಚನಾಚ್ಚ ಕರ್ಮಾಕ್ಷೇಪವಚನಾಚ್ಚ ಪ್ರಶಂಸ ಪುರುಷಃ ಇತಿ. ಪ್ರಶಂಸ ಪುರುಷಃ ಇತಿ. ವಿದುಷಃ ವಿಶೇಷಿತಸ್ಯ, ವಿದುಷಃ ಷಷ್ಠಿತ ವಿಶೇಷಿತಸ್ಯ ವಿದುಷಃ, ವಿಶೇಷಗೊಳಿಸಿದವನಾದ ಜ್ಞಾನಿಗೆ. ಅವನು ಇಂಥವರಪ್ಪ ಜ್ಞಾನಿಯೋ, ಅವನು ಹೆಂಗಯ್ಯ ಕರ್ಮ ಎಬ್ಬಿಸ್ಬಿಟ್ಟಾಗುವಂತ. ಹೆಂಗಯ್ಯ ಅರ್ಜುನ ಅವನು ಕೊಲ್ಲಿಸ್ತಾನೆ ಅಂತೇಳಿ ಆಕ್ಷೇಪ ಪೂರ್ವಕವಾಗಿ ಜ್ಞಾನಿಗೆ ಕರ್ಮ ಹೊಂದೋದಿಲ್ಲ ಎಂಬುದಾಗಿ ಹೇಳುತ್ತಿರುವುದರಿಂದಲೂ ಜ್ಞಾನಿಗೆ ಕರ್ಮವಿಲ್ಲ. ವಿಶೇಷಿತಸ್ಯ ವಿದುಷಃ ಅಂತ ವಿಶೇಷಗೊಳಿಸಿದ್ದಾದ ಜ್ಞಾನಿಗೆ ಕರ್ಮದ ಬಗ್ಗೆ ಆಕ್ಷೇಪ ವಚನ. ಆಕ್ಷೇಪ ಅಂದ್ರೆ ಹೆಂಗ್ ಮಾಡಿಸ್ತಾನೆ ಅಂತ ಹೇಳಿ ಆಕ್ಷೇಪ ಪೂರ್ವವಾಗಿ ಹೇಳ್ತಾ ಇರೋದ್ರಿಂದ ಎಲ್ಲಿ ಕಥಂಸ ಪುರುಷ ಪಾರ್ಥ ಕಂಧಾತಿ ಅಂತ ಹೇಳ್ತಾ ಇರೋದ್ರಿಂದಲೂ ಜ್ಞಾನಿಗೆ ಕರ್ಮವಿಲ್ಲ. ತಸ್ಮಾತ್ ವಿಶೇಷಿತಸ್ಯ ಅವಿಕ್ರಿಯಾತ್ಮದರ್ಶಿನೋ ವಿದುಷಃ, ವಿಶೇಷಿತಸ್ಯ ಅವಿಕ್ರಿಯಾತ್ಮದರ್ಶಿನೋ ವಿದುಷಃ ಸರ್ವಕರ್ಮ ಸನ್ಯಾಸೇ ಏವ ಅಧಿಕಾರ. ಸರ್ವಕರ್ಮ ಸನ್ಯಾಸೇ ಏವ ಅಧಿಕಾರ ಅಂದ್ರೆ ರೈಟ್ ಅಂತ ಅರ್ಥ ಅಲ್ಲ. ಆದ್ರಿಂದ ಅವಿಕ್ರಿಯಾತ್ಮದರ್ಶಿನೋ ವಿದುಷಃ ವಿಶೇಷಿತಸ್ಯ, ವಿಶೇಷಗೊಳಿಸಿದ್ದಾದ ಅಂದ್ರೆ ಅವನು ಇಂಥವನು ವಿಶೇಷ ಪಾಯಿಂಟ್ ಔಟ್ ಮಾಡಿಸ್ಕೊಂಡವನು, ಇಂಥವನಪ್ಪ ಇವನು, ಇವನಿಗೆ ಅವಿಕ್ರಿಯವಾದ ಆತ್ಮನ ಕಂಡುಕೊಂಡವನು, ಇವನು ಜ್ಞಾನಿಯು ಅಂತ ಹೇಳಿ ವಿಶೇಷಗೊಳಿಸಿದ್ದಾದಂತಹ ಜ್ಞಾನಿಗೆ ಎಲ್ಲಾ ಕರ್ಮವನ್ನು ಬಿಡೋದು ಅನ್ನೋದ್ರಲ್ಲಿ ಅವನಿಗೆ ಯೋಗ್ಯತೆ, ಅದೇ ಅವನಿಗೆ ಯೋಗ್ಯವಾದ ಸ್ಥಾನ. ಅವನು ಕರ್ಮ ಮಾಡೋನಲ್ಲ. ಏನ್ ಅಕ್ಕೆ ಚಪ್ಪರ್ಸ ಬರುತ್ತೆ ಅಂತ ಅವ್ನು ಕರ್ಮ ಮಾಡೋದ್ರೆ ಮೂದೇವಿ ಹಾಗೆ ಮೂಲೆ ಕೂತ್ಕೊಳ್ತಾನೆ ಮಕ್ಕೊಬಿಡ್ತಾರೆ. ಹಾಗರ್ಥ ಅಲ್ಲ, ಕರ್ತೃತ್ವ ಬುದ್ಧಿ ಇರಲ್ಲ ಅಂತ ಅಷ್ಟೇ ಹೇಳ್ತೇ ಹೊರತು ಅವ್ನು ಕರ್ಮ ಮಾಡೋಲ್ಲ ಅಂದ್ರೆ ಜ್ಞಾನಿಗಳು ಅಂದ್ರೆ ಯಾರು ಚೇಷ್ಟೆ ಮಾಡ್ತಿರ್ತಾರೋ ಅವ್ರು ಜ್ಞಾನಿಗಳಲ್ಲ ಅಂತ. ಹೀಗೆ ಹೊರಗಡೆ ಚರ್ಮಚಕ್ಷುಷಿಂದ ಶರೀರ ನೋಡ್ಬಿಟ್ಟು ಕರ್ಮ ಮಾಡೋಲ್ಲ ಅಜ್ಞಾನಿಗಳು ಹಾಗೆ ಮಾಡಕ್ಕಾಗಲ್ಲ. ನಮ್ಮ ಮಹಾರಾಜರಿದ್ರೆ ಗೋಂದಳಿ ಮಹಾರಾಜರು, ನಮ್ಮ ಸ್ವಾಮಿಗಳು, ಪರಮಹಂಸರು ಒಂದು ಕ್ಷಣಕಾಲ ಸುಮ್ಕೊಳ್ಳಲ್ಲ ಅವರು. ಅದು ಯಾವಾಗಲೂ ಏನೇನು ಮಾಡಿದ್ದಾರೆ. ಅವರಿಗೆ ನಿಷ್ಕ್ರಿಯಾತ್ಮ ಸ್ವರೂಪದ ಒಂದು ಪರಿಚಯ ಇರೋದ್ರಿಂದ ಅವರು ದೇಹವನ್ನು ಇಟ್ಕೊಂಡು ಕೂತ್ಕೊಂಡು ಸೋಮಾರಿತನ ದೇಹಾಭಿಮಾನದ ಗುರುತು. ಸೋಮಾರಿತನ ದೇಹಾಭಿಮಾನದ ಗುರುತೇ ಹೊರತು ಕರ್ಮ ಮಾಡೋದು ಅಜ್ಞಾನಿಯ ಗುರುತು ಒಂದು ಹಾಗನ್ನಕ್ಕಾಗಲ್ಲ. ಕರ್ಮ ಮಾಡೋದು ಕರ್ತೃತ್ವ ಬುದ್ಧಿ ಅಜ್ಞಾನದ ಗುರುತೇ ಹೊರತು ಹೊರಗಿನ ಕರ್ಮ ಕಾಣೋದು ಅಜ್ಞಾನದ ಗುರುತಿ ಅಲ್ಲ. ಕರ್ಮ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋದು ಅಜ್ಞಾನದ ಗುರುತು. ಕರೆಕ್ಟ್. ಮಾಡುವನ ಕಡೆಯಿಂದ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಅಜ್ಞಾನ, ನೋಡುವ ಕಡೆಯಿಂದ ಕರ್ಮ ಮಾಡ್ತಾ ಇದ್ದೀನಿ ಕಂಡು ಮಾತ್ರಕ್ಕೆ ಅಜ್ಞಾನ ಅಂತ ಅನ್ಕೋಬಾರ್ದು. ವಾಸ್ತು ಹೇಳಿದ್ರೆ ಪರಮ ಸಾತ್ವಿಕ ತಮದಲ್ಲಿರ್ತಾರೆ ಅವರು ಜ್ಞಾನಿಗಳು. ಅತ್ಯಂತ ಸತ್ವಗುಣವನ್ನು ಮೀರಿದ ಪರಮಾತ್ಮ ಇರ್ತಾರೆ. ಅತ್ಯಂತ ಸತ್ವನಿಷ್ಠರಾಗಿರ್ತಕ್ಕಂಥ ಅವರಿಗೆ ರಜೋಪಸರ್ಜನ ಆಗಿರುತ್ತೆ ಹೊರತು ತಮೋಪಸರ್ಜನ ಇರಲ್ಲ. ರಜೋಗುಣ ಎರಡನೇದಾಗಿದ್ಕೊಂಡು ಆ ಸತ್ವದ ಬೇಸಿಸ್ ಮೇಲೆ ರಜೋಗುಣ ಕೆಲಸ ಮಾಡ್ತಾ ಇರುತ್ತೆ. ಹಾಗಾಗಿ ಸತ್ವದ ಗುರಿ, ಸತ್ವದ ನೆಲೆ, ಸತ್ವದ ಒಂದು ಆಧಾರ ಅದನ್ನ ಇಟ್ಕೊಂಡು ಕರ್ಮ ಮಾಡ್ತಾ ಇರ್ತಾರಾದ್ರಿಂದ ಆ ಕರ್ಮ ಲೋಕಕ್ಕೆ ಸಂಗ್ರಹವಾಗುತ್ತೆ, ಜನರ ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗುತ್ತೆ. ಆದ್ರೆ ಅಜ್ಞಾನಿಗಳು ಕರ್ಮ ಮಾಡೋದು, ಅಜ್ಞಾನಿಗಳು ಸುಮ್ಮನೆ ಕೂರೋದು ಇದೆಯಲ್ಲ, ಅದು ಯಾವತ್ತಿಗೂ ಪುರುಷಾರ್ಥ ಕಾರಣ. ಅದು ನಾಯಂ ಲೋಕೋಸ್ತಿನ ಪರಹ ಅಂತ ಹೇಳಿದಲ್ಲ, ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ ಸೋಮಾರಿಗಳಿಗೆ. ಯಾವ ಸುಖವೂ ಇಲ್ಲ, ಏನೂ ಇಲ್ಲ. ಅಂತ ಅಪ್ಪರ್ ಜನರು ಇದೆಲ್ಲ. ಇವಾಗ ಭೂಮಿ ಭಾರ ಅವರು ಸೋಮಾರಿಗಳಿದೆಲ್ಲ. ಯಾವತ್ತಿಗೂ ಅವ್ರನ್ನ ಹೊಡೆದು ಕೆಲಸ ಮಾಡಿಸ್ಬೇಕು. ಕೆಲಸ ಮಾಡದೇ ಇದ್ರೆ ದೇಹಯಾತ್ರೆ ಸಹ ಆಗೋದಿಲ್ಲ, ಅನ್ನ ಸಂಪಾದನೆ ಆಗೋದಿಲ್ಲ, ಪುಣ್ಯ ಸಂಪಾದನೆ ಆಗೋದಿಲ್ಲ, ಅಧ್ಯಾತ್ಮ ಮಾರ್ಗವೂ ಸಿಗೋಲ್ಲ ಅವನಿಗೆ. ಚೆನ್ನಾಗಿ ಭಗವಂತ ಎಷ್ಟಿಂದ್ರಿಯಾಣಿ ಸಂಯಮ್ಯ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯ ಕರ್ಮಯೋಗ ಆಸಕ್ತಃ ಸವಿಶಿಷ್ಯತೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾಸ್ಪಂದ್ಯಾರ್ಥ ಮಿಥ್ಯಾಚಾರವನು, ಪಾಪಾಚಾರ್ಯವನು. ಇಂದ್ರಿಯಾರ್ಥಗಳನ್ನ ವಿಷಯ ಭೋಗಗಳನ್ನು ಮನಸ್ಸಿನ ಸಂಕಲ್ಪ ಹಾಕೊಂಡು ಕರ್ಮೇಂದ್ರಿಯಿಂದ ಮಾಡ್ತೇನೆ, ಯೋಚನೆ ಮಾಡ್ತೇನೆ, ಟಿವಿ ನೋಡೋದು, ಭೋಗ ತಿನ್ನೋದು, ಅವನು ಹಾಳಾಗೋದ, ಪರಿಸರವನ್ನು ಹಾಳು ಮಾಡ್ತಾನೆ. ಅವನಿಗೆ
ತದಪೇಕ್ಷಾ ಸೋಧಿಕ್ರಿಯತಿ ತಂಪದಿ ಕರ್ಮಾಣಿ ಸಂಭವಂತಿ ಸಚ ಅವಿದ್ವರ ಆಯ್ತಲ್ಲ ಬಹುದು ತಸ್ಮಾ ಆಯ್ತಲ್ಲ ಇದು ಅತಏವ ಭಗವಾನ್ ಅತ ಏವ ಭಗವಾನ್ ನಾರಾಯಣಃ ನಾರಾಯಣಃ ಸಾಂಖ್ಯಾನ್ ವಿದುಷಃ ಸಾಂಖ್ಯಾನ್ ವಿದುಷಃ ಅವಿದುಷಶ್ಚ ಅವಿದುಷಶ್ಚ ಕರ್ಮಿಣಃ ಕರ್ಮಿಣಃ ವೈಭಜ್ಯ ದ್ವೇ ನಿಷ್ಠೆ ಗ್ರಾಹಯತಿ ವಿಭಜ್ಯ ದ್ವೇ ನಿಷ್ಠೆ ಗ್ರಾಹಯತಿ ಸಾಂಖ್ಯಯೋಗಿ ಜ್ಞಾನಯೋಗೀನ ಸಾಂಖ್ಯಾನಾಂ ಕರ್ಮಯೋಗೀನ ಯೋಗಿನಾಂ ಇತಿ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ ಇತಿ. ಗೀತೆಯಲ್ಲಿ ಆಶ್ಚರ್ಯ ಇನ್ನೂ ಕೂಡ ಅವನು ಇದ ಕೃಷ್ಣ ಅಂತ ಈ ರೀತಿಯಾಗಿ ಬಸವ ಮಗ ನಾನು ಮಾಡಿ ತಗೊಂಡೇ ಇಲ್ಲ, ಕಮ್ಮಿ ಇದೆ, ಹೆಚ್ಚು ಶಬ್ದ ಪ್ರಯೋಗ ಇದೆ. ಬಲಮಟ್ಟಿಗೆ ಆತನ ನಾರಾಯಣ ಭಗವಂತ ವಾಸುದೇವ ಅಂತ ತಗೊಂಡ ಭಾಷೆಗಾರ. ಆ ರೀತಿಯಾಗಿ ಗುರುಸೋದು ಅವರು ಪರಮಾತ್ಮ ನೋಡೋ ಕ್ರಮವೇ ಬೇರೆ. ಶಂಕರಾಚಾರ್ಯರು ಲೋಕದವರು ಕೃಷ್ಣ ನೋಡೋ ಕ್ರಮಕ್ಕೂ ಶಂಕರರು ಸುರೇಶ್ವರದು ಅಷ್ಟೇ. ಸಾಕ್ಷಾತ್ ಸ್ವಯಂಭುರ್ ವೇದಾತ್ಮ ಸಂಸಾರಾನರ್ಥ ಶಾಂತಯೇ ಪ್ರಪನ್ನಾಯ ಕಿರೀಟಿ. ಅವರು ವೇದಾತ್ಮ ವೇದಪುರುಷ ನಾರಾಯಣ ಅವತಾರ ಮಾಡಿದ್ರಿಂದ ಅವ್ರು ಅನ್ಕೊಂಡಿದ್ದಾರೆ ಹೊರತು ವಸುದೇವನ ಮಗ ದೇವಿಕಿ ಮಗ ಕೃಷ್ಣ ಲೋಕದವರಾಗೆ ಆ ರೀತಿ ತಗೊಂಡೇ ಇಲ್ಲ. ಹುಟ್ಟಂದ್ರಿಂದ ಅವನು ಸಾಕ್ಷಾತ್ ವೇದಪುರುಷನೇ ನಾರಾಯಣನೇ ಬಂದವನು ಅಂತ ಅಷ್ಟರ ಮಟ್ಟಿಗೆ ಪೂಜ್ಯ ಭಾವನೆ ಅವರಿಗೆ. ಯಾವತ್ತಿಗೂ ಆ ಕೃಷ್ಣನ ವಿಷಯಕ್ಕೆ ಇವರು ಅರ್ಥ ಮಾಡ್ತಾರಲ್ಲ ಕೆಲವು ಜನ. ಗೋಪಿಕಾ ಗೀತೆ ಇದಕ್ಕಲ್ಲ, ಅದು ಶೃಂಗಾರ ಪ್ರಧಾನವಾದಂತಹ ಗೀತೆ. ಅದು ತುಂಬಾ ತಪ್ಪರ್ಸ ಮಾಡ ಸ್ವಾಮಿಗಳಿಗೆ ಈಗಲೇ ಭಕ್ತಿ ಸಿದ್ಧಿಗೆ ಬೈದಿದ್ದಾರೆ. ಪರಮಾತ್ಮನ ಆ ರೀತಿ ನೋಡೋದಿದೆಯಲ್ಲ, ನಮ್ಮಲ್ಲಿರ್ತಕ್ಕಂಥ ದೋಷವನ್ನು ಆ ರೀತಿ ಅವನು ಕಾಣ್ತಾ ಇರೋದೇ ಹೊರತು ಅವನಲ್ಲಿರ್ತಕ್ಕಂಥ ಗುಣ ಅಲ್ಲ. ಅವನು ಸಾಕ್ಷಾತ್ ನಾರಾಯಣ, ಅವನು ವಾಸುದೇವ ಭಗವಂತ. ಅವನು ಭಾಷಿಗಾರು ಭಗವಾನ್ ನಾರಾಯಣ ಅಂತ ಹೇಳ್ತಾ ಇದ್ದಾರೆ. ಸಾಕ್ಷಾತ್ ಷಡ್ಗುಣೀಶ ಸಂಪನ್ನರಾದಂತಹ ಸಚ್ಚಿದಾನಂದ ಸುಗುಣಾದ ಪರಮಾತ್ಮ ನಾರಾಯಣನು ಸಾಂಖ್ಯರಾಗಿರ್ತಕ್ಕಂಥ ಜ್ಞಾನಿಗಳನ್ನು ಕರ್ಮಿಗಳಾಗಿರ್ತಕ್ಕಂಥ ಅಜ್ಞಾನಿಗಳನ್ನು ಅಂದ್ರು. ನೋಡಿ, ಅಜ್ಞಾನಿಗಳು ಅನ್ನೋದ ಲೌಕಿಕರಾಗಿರುವ ಅಜ್ಞಾನಿಗಳು ಅನ್ನೋದಿಲ್ಲ. ಅಗ್ನಿಹೋತ್ರಾದಿ ಕರ್ಮ ಮಾಡುವ ಅಜ್ಞಾನಿಗಳು, ತತ್ವಜ್ಞಾನ ಪಡ್ಕೊಂಡಂತಹ ಜ್ಞಾನಿಗಳು. ಈ ರೀತಿ ಎರಡು ಪ್ರಕಾರ ಜನರನ್ನ ವಿಭಾಗ ಮಾಡಿ ದ್ವೇನಿಷ್ಠೆ ಗ್ರಾಹಿ. ಇವರಿಬ್ಬರಿಗೂ ಬೇರೆ ಬೇರೆ ನೆಲೆ, ಬೇರೆ ಬೇರೆ ಅವರು ಮಾರ್ಗ ಎಂಬುದನ್ನಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಜ್ಞಾನ ಯೋಗಿಯನ ಸಾಂಖ್ಯಾನ. ಸಾಂಖ್ಯರು ಅಂದ್ರೆ ತತ್ವ ವಿಚಾರಕರು, ತತ್ವ ಚಿಂತಕರು. ಅವರಿಗೆ ಜ್ಞಾನ ಯೋಗದಿಂದಲೇ ಅವರಿಗೆ ನೆಲೆ ನಿಷ್ಠೆ ಅವರ ಮಾರ್ಗ. ಹಾಗೆ ಕರ್ಮಯೋಗದಿಂದ ನಿಷ್ಠೆ ಜ್ಞಾನ ಮಾರ್ಗ ಎಂಬುದನ್ನ ಅವನು ತಿಳಿಸ್ಕೊಳ್ತಾ ಇದ್ದಾನೆ. ನಿಷ್ಠೆ ಗ್ರಾಹಿ. ಕರ್ಮ ಅಂದ್ರೆ ಅವರು ಕರ್ಮಯೋಗದಿಂದ ಯೋಗಿಗಳು ಕರ್ಮ ಮಾಡ್ತಾ ಇರ್ತಾರೆ. ಅವ್ರಿಗೆ ಕರ್ಮ ಮಾಡುವ ಉದ್ದೇಶ ಪರಮಾತ್ಮ ಮುಟ್ಟೋದೇ ಉದ್ದೇಶ. ಜ್ಞಾನ ಯೋಗಿಗಳಿಗೆ ಸಾಂಖ್ಯರು ತತ್ವ ವಿಚಾರ ಮಾಡೋದೇ ಉದ್ದೇಶ ನೋಡ್ತಾ ಇದ್ದಾನೆ. ತಥಾ ಚ ಪುತ್ರಾಯ ಆಹ ಭಗವಾನ್ ವ್ಯಾಸಃ ಪುತ್ರಾಯ ಆಹ ಭಗವಾನ್ ವ್ಯಾಸಃ ದ್ವಾವಿಮಾವಸ ಪಂಥಾನು ಇತ್ಯಾದಿ. ಇದೇ ರೀತಿಯಾಗಿ ವೇದವ್ಯಾಸರು ಕೂಡ ತಮ್ಮ ಮಗನಾದಂತಹ ಶುಕ ಮಹರ್ಷಿಗಳಿಗೆ ಇಲ್ಲಿ ಎರಡು ಮಾರ್ಗ ಉಂಟು ಕಣಪ್ಪ. ವೇದದಲ್ಲಿರ್ತಕ್ಕಂತಹ ಮಾರ್ಗ ಕ್ರಿಯಾಪಥಶ್ಚ ಪುರಸ್ತಾ ಸನ್ಯಾಸ ಪಶ್ಚಾತ್ ಅಂತ ಹೇಳಿ. ಮಗನಾದಂತಹ ಶುಕರಿಗೆ ಭಗವಂತರಾದ ವ್ಯಾಸರು ಅಥಾನು ಇನ್ನೋ ದ್ವೌ ಇಮೌ ಪಂಥಾನು, ಈ ಎರಡು ಮಾರ್ಗಗಳು ಇರುತ್ತವೆ ಎಂಬುದಾಗಿ ಶಾಂತಿ ಪರ್ವದಲ್ಲಿ ಶುಕ ಮಹರ್ಷಿಗಳಿಗೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಅಲ್ಲಿ ಎರಡು ಮಾರ್ಗವನ್ನು, ಪ್ರವೃತ್ತಿ ಮಾರ್ಗ ಒಂದು ನಿವೃತ್ತಿ ಮಾರ್ಗ ಎಂಬುದಾಗಿ ಎರಡು ಮಾರ್ಗವನ್ನು ಉಪದೇಶ ಮಾಡಿರುತ್ತಾರೆ. ತಥಾಚ ಅಲ್ಲ ಕ್ರಿಯಾಪಥಶ್ಚೈವ ಪುರಸ್ತಾತ್ ಸನ್ಯಾಸ ಪಶ್ಚಾದಿತಿ. ಕ್ರಿಯಾಪಥಶ್ಚೈವ ಪುರಸ್ತಾತ್ ಪಶ್ಚಾತ್ ಸನ್ಯಾಸಶ್ಚ. ಎಲ್ಲಿದು ವಾಕ್ಯ ಸಿಕ್ಕಿಲ್ಲ ಅಂತ ಹೇಳಿದ್ದಾರೆ, ಸ್ವಾಮಿ ಟಿಪ್ಪು ಕೊಟ್ಟಿದ್ದಾರೆ. ಅದು ಅರ್ಥ ಅಲ್ಲ, ಅಲ್ಲಿ ಒಟ್ಟು ಕೊಟ್ಟಿದ್ದಾರೆ ಒಟ್ಟಿಗೆ ಅಷ್ಟೇ. ಕರ್ಮ ಮಾರ್ಗ ಮೊದಲನೇ ಮಾರ್ಗ, ಸನ್ಯಾಸ ಮಾರ್ಗ ಆಮೇಲಿನ ಮಾರ್ಗ ಎಂಬುದಾಗಿ ಆ ರೀತಿ ಇನ್ನೊಂದು ಶ್ರುತಿಯೋ ಅಥವಾ ಸ್ಮೃತಿಯೋ ಎಲ್ಲಿಂದ ಗೊತ್ತಿಲ್ಲ. ಅವು ಮಾರ್ಗವೂ ಒಂದು ವಾಕ್ಯವೂ ಇದೆ. ಏತಮೇವ ವಿಭಾಗಂ ಪುನಃ ಪುನಃ ದರ್ಶಯಿಷ್ಯತಿ ಭಗವಾನ್. ಏತಮೇವ ವಿಭಾಗಂ ಪುನಃ ಪುನಃ ದರ್ಶಯಿಷ್ಯತಿ ಭಗವಾನ್. ಆತ್ಮವಿತ್ ಅತತ್ವವಿತ್ ಅತತ್ವವಿತ್ ಅಹಂಕಾರ ವಿಮೂಢಾತ್ಮ ಕರ್ತಾಹಂತಿ ಮನ್ಯತೆ. ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ತತ್ವವಿತ್ತು ತತ್ವವಿತ್ತು ಅಹಂಕರೋಮಿ ಇತಿ. ಅಹಂಕರೋಮೀತಿ. ಈ ವಿಭಾಗವನ್ನು ಮತ್ತೆ ಭಗವಂತ ಅಲ್ಲಲ್ಲೇ ಆಯಾ ಪ್ರಕರಣದ ಸಂದರ್ಭದ ಬಂದಾಗಲೆಲ್ಲ ಈ ವಿಭಾಗವನ್ನು ಮನಸ್ಸಲ್ಲಿ ಇಟ್ಕೊಂಡೇ ಪರಮಾತ್ಮ ಈ ರೀತಿ ತೋರಿಸ್ಕೊಂಡು ಹೋಗಿದ್ದಾನೆ. ತತ್ವವನ್ನ ಅರಿಯದವನು, ಅಜ್ಞಾನಿಯಾದವನು, ನಾನು ಎಂಬುದರಲ್ಲಿ ಮೋಹಗೊಂಡವನು, ನಾನು ಅಹಂಕಾರ ಪ್ರಮಾದ ಭಾವ, ಜೀವಭಾವದಲ್ಲಿ ಮೋಹಗೊಂಡವನು ಅಂದ್ರೆ ನಾನು ಜೀವನೇ ಎಂಬುದಾಗಿ ಕಂಡುಕೊಂಡವನು ತನ್ನನ್ನು ಕರ್ತೃ ಎಂಬುದಾಗಿ ತಿಳಿಯುತ್ತಾರೆ. ಎಲ್ಲಿವರೆಗೆ ನಾನು ಜೀವ ಕರ್ತೃ ಪ್ರಮಾತೃ ಅಂದ್ಕೊಳ್ತಾನೋ ಅಲ್ಲಿವರೆಗೆ ಅವನಿಗೆ ಈ ಕರ್ಮದಲ್ಲಿ ಕರ್ತೃತ್ವ ಬುದ್ಧಿ ಇದ್ದೇ ಇರುತ್ತೆ. ನಾನು ಕರ್ಮ ಮಾಡುವಂತ ಅಂದ್ಕೊಂಡೇ ಅನ್ಕೊಳ್ತಾನೆ.
ತತ್ವಜ್ಞಾನಿ ಆದವನಾದರೋ ನಾನು ಮಾಡೋನು ಅಲ್ಲ ಅನುಭವಿಸುವನು ಅಲ್ಲ ಎಂಬುದಾಗಿ ತಿಳ್ಕೊಂಡು ಅವನು ತತ್ವ ಸ್ವರೂಪದಲ್ಲಿ ನಿಂತವನಾಗಿರ್ತಾನೆ ಎಂಬುದಾಗಿ ಅಲ್ಲಲ್ಲೇ ಭಗವಂತ ತೋರಿಸ್ಕೊಳ್ತಾನೆ ಹೋಗ್ತಾನೆ ಗೀತೆಯಲ್ಲ. ತಥಾಚ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಇತ್ಯಾದಿ. ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಇತ್ಯಾದಿ. ಹಾಗೆ 5ನೇ ಅಧ್ಯಾಯದಲ್ಲೂ ಸರ್ವಕರ್ಮಾಣಿ ಮನಸಾ ಸನ್ಯಸ್ಯ ಆಸ್ತೆ ಏವಂ ವಶೀ ನವದ್ವಾರೇ ಪುರೇ ನೈವ ಕುರ್ವನ್. ಅದು ಮುಖ್ಯ. ಏನನ್ನು ಮಾಡದೆಯೂ ಮಾಡಿಸದೆಯೂ ಇರುತ್ತಾನೆ ಜ್ಞಾನಿಯಾದವನು ಅಂತ ಹೇಳಿ 5ನೇ ಅಧ್ಯಾಯದಲ್ಲಿ ಭಗವಂತನು ಜ್ಞಾನಿಯಾದವನಿಗೆ ಕರ್ಮವಿಲ್ಲ, ಕರ್ತೃತ್ವ ಬುದ್ಧಿ ಇಲ್ಲ, ಅವನು ಕರ್ಮಕ್ಕೆ ಸಂಬಂಧಪಟ್ಟವನಲ್ಲ ಎಂಬುದಾಗಿ ಹೇಳುತ್ತಾನೆ. ಈ ಇಷ್ಟನ್ನು ಹೇಳ್ಬಿಟ್ಟು ಈ ಜಾಗದಲ್ಲಿ ಈ ವಿಷಯಕ್ಕೆ ತಾವು ಪಂಡಿತರು ಅಂದ್ಕೊಂಡಂಥವ್ರು ಕೆಲವರು ಶಂಕರಾಚಾರ್ಯ ಹಿಂದಿದ್ದವರು ಅವರು ವ್ಯಾಖ್ಯಾನ ಅನುವಾದ ಮಾಡ್ತಾರೆ. ಶಂಕರಾಚಾರ್ಯ ಮುಂಚೆ ಅವರ ಸಿದ್ಧಾಂತ ಅವರ ಸ್ವರೂಪ ತಿಳಿಸ್ಕೊಟ್ಬಿಟ್ರು. ಈ ರೀತಿ ಇದೆ ಕರ್ಮ ಜ್ಞಾನಗಳ ವಿಚಾರ ವಿಭಾಗ. ಈಗ ತತ್ರ ಕೇಚಿತ್ ಪಂಡಿತಂ ಮನ್ಯಾಹ ವದಂತಿ. ತತ್ರ ಕೇಚಿತ್ ಪಂಡಿತಂ ಮನ್ಯಾಹ ವದಂತಿ. ಜನ್ಮಾದಿ ಷಡ್ಭಾವ ವಿಕ್ರಿಯಾ ರಹಿತಃ. ಜನ್ಮಾದಿ ಷಡ್ಭಾವ ವಿಕ್ರಿಯಾ ರಹಿತಃ. ಅವಿಕ್ರಿಯಃ ಅಕರ್ತಾ ಏಕಃ. ಅವಿಕ್ರಿಯಃ ಅಕರ್ತಾ ಏಕಃ. ಅಹಮಾತ್ಮ ಇತಿ. ಅಹಮಾತ್ಮ ಇತಿ. ನ ಕಸ್ಯಚಿತ್ ಜ್ಞಾನಮುತ್ಪದ್ಯತೆ. ನ ಕಸ್ಯಚಿತ್ ಜ್ಞಾನಮುತ್ಪದ್ಯತೆ. ಯಸ್ಮಿನ್ ಸತಿ ಯಸ್ಮಿನ್ ಸತಿ ಸರ್ವಕರ್ಮ ಸನ್ಯಾಸಃ ಉಪದಿಶ್ಯತೆ ಇತಿ. ಸರ್ವಕರ್ಮ ಸನ್ಯಾಸಃ ಉಪದಿಶ್ಯತೆ. ಇವತ್ತಿಗೂ ಇದ್ದಾರೆ ಈ ವಾದಿಗಳು. ಅವತ್ತು ಶಂಕರಾಚಾರ್ಯ ಹಿಂದಲ್ಲ, ಇವತ್ತಿಗೂ ಇವ್ರು ಹೇಳುವಂತಹ ಜ್ಞಾನ ಯಾರಿಗೂ ಉಂಟಾಗೋದೇ ಇಲ್ಲ. ಆಮೇಲೆ ಜ್ಞಾನ ಅಂದ್ರೆ ಅವ್ರು ಹೇಳೋದು ವಿದೇಹ ಮುಕ್ತಿಯ ಮುಕ್ತಿ ಹೊರತು ಸಜ್ಜೋ ಮುಕ್ತಿ ಜ್ಞಾನಕಾಲ ಮುಕ್ತಿ ಎಂದು ಗೊತ್ತಿಲ್ಲ. ವೇದಾಂತಿಗಳಲ್ಲಿ ಯಾರೋ ಮಧ್ವರಾಮಾಂದಾಜರು ಬೇಡ, ಅದ್ವೈತ ವೇದಾಂತಿಗಳಲ್ಲೇ ಕೆಲವರು ಇವತ್ತಿಗೂ ಕೂಡ ದೇಹ ಇರುವವರೆಗೂ ಕೈವಲ್ಯ ಮೋಕ್ಷ ಇಲ್ಲ. ಅವ್ರ ಪ್ರಕಾರ ಅದು ಪಡೆಯೋದು ಅದೇನೋ ಆಗೋದು ಈ ರೀತಿ ಭಾವನೆ ಇದೆಯೇ ಹೊರತು ಅದು ಅಜ್ಞಾನದಿಂದ ಮರೆಯಾಗಿದೆ, ಜ್ಞಾನಿನ ನಿಜ ಇದ್ದ ತೋರ್ಕೊಳುತ್ತೆ ಅನ್ನೋ ಅದು ಬಂದಿಲ್ಲ. ಜ್ಞಾನ ಸ್ವಲ್ಪ ಗೊತ್ತೇ ಆಗಿಲ್ಲ. ಅತ್ತ ಈ ವಿಷಯದಲ್ಲಿ ಪಂಡಿತಮ್ಮನ್ಯಾಹ ಕೀಜು ತಮ್ಮನ್ನೇ ತಾವು ಪಂಡಿತರು ಅಂತ ಅಂದ್ಕೊಂಡವರು. ಅದು ಅಪಂಡಿತಾ ಪಂಡಿತತ್ವೇನ ಆತ್ಮಾನ ಮನ್ಯಂತೆ ಐತಿ ಪಂಡಿತಮ್ಮನ್ಯಾಹ. ಹಾಗಿದ್ದವರು ಅವರು ಹೇಳುತ್ತಾರೆ, ನೀವು ಹೇಳೋ ಹಾಗೆ ಸ್ವಾಮಿ ಶಂಕರಾಚಾರ್ಯರೇ ನೀವು ಹೇಳ್ತಿರಲ್ಲ, ಜನ್ಮಾದಿ ಹುಟ್ಟೆ ಮುಂತಾದ 6 ಭಾವವಿಕಾರ ವಸ್ತುಗಾಗುವ ವಿಕಾರವು ಇದ್ಯಾವುದು ಇಲ್ಲಿರತಕ್ಕಂಥ ಒಬ್ಬ ಆತ್ಮನಿದ್ದಾನೆ. ಆ ಆತ್ಮನು ಅವಿಕ್ರಿಯನು, ಅವನು ಅಕರ್ತೃವು, ಅವನು ಏಕನು, ಆ ಆತ್ಮನೇ ನಾನಾಗಿದ್ದೀನಿ ಅನ್ನುವಂತಹ ಒಂದು ತಿಳುವಳಿಕೆ ಉಂಟಾಗುತ್ತೆ ಅಂತಿದ್ದೀರಲ್ಲ, ಈ ತಿಳುವಳಿಕೆ ಯಾರಿಗೂ ಉಂಟಾಗಲ್ಲ. ಇದು ಭ್ರಾಂತಿ, ಇದು ಸುಳ್ಳು, ಇದು ಅರ್ಥವಿಲ್ಲ ಅಂತ ನೋಡಿ. ಇವಾಗ ಇವರ ಅನುಭವದಲ್ಲಿ ಆ ಜ್ಞಾನ ಉಂಟಾಗಿದೆ ಅಂತ ಇವ್ರಿಗೆ ಅನುಭವ ಇದೆ. ನೀವು ಉಂಟಾಗೋ ಕಾರಣ ಇಲ್ಲ ಅಂತ ಇವರು ಆರ್ಗ್ಯೂ ಮಾಡ್ತಿದ್ದಾರೆ. ಇವಾಗ ಇದನ್ನ ಹೇಗೆ ಕನ್ವಿನ್ಸ್ ಮಾಡ್ತೀರ ಅವ್ರನ್ನ? ಇವಾಗ ನಾನು ನಿನ್ಗೆ ಹೊಟ್ಟೆ ತುಂಬಿಲ್ಲ, ನಾನು ಆರ್ಗ್ಯೂ ಮಾಡ್ತಿದ್ದಪ್ಪ, ನೀನ್ ನಂಗೆ ಹೊಟ್ಟೆ ತುಂಬಿಲ್ಲ ನಂಗೆ ಬೇಡ ಅಂತ, ನಾನು ನಿನ್ಗೆ ಹೊಟ್ಟೆ ತುಂಬಿಲ್ಲ ಸುಳ್ಳು ಹೇಳ್ತಿದ್ದೆ ಅಂತ ಹೆಂಗೆ ಪ್ರೂವ್ ಮಾಡ್ತೀಯ? ಅವ್ರವ್ರ ಅನುಭವ ಇನ್ನೊಬ್ರು ಹೆಂಗೆ ಇದು ಪ್ರೂವ್ ಮಾಡೋಕ್ಕಾಗಲ್ಲ, ತೆಗೆದುಹಾಕೋಕ್ಕೂ ಆಗಲ್ಲ. ಈ ಜ್ಞಾನ ಇಲ್ಲ. ಅವ್ರೇನ್ ಮಾಡ್ಕೊಂಡಿದ್ದಾರೆ, ನಿಮಗೂ ಆಗಿಲ್ಲ ಆ ಜ್ಞಾನ ಅಂತಾರೆ, ಯಾರಿಗೂ ಆಗೋಲ್ಲ, ಈ ಸುಳ್ಳು ಅಂತಾರೆ. ಇದಕ್ಕೆ ಶಾಸ್ತ್ರವನ್ನೇ ಕೊಡಬೇಕೇ ಹೊರತು ವ್ಯಕ್ತಿ ದೃಷ್ಟಾಂತ ಕೊಡಕ್ ಬರೋಲ್ಲ. ಶಾಸ್ತ್ರ ಕೊಟ್ಬಿಡ್ಲೆ ಏನಾಗುತ್ತೆ, ಹಂಗಾಗತ್ತೆ. ಇಲ್ಲ ನೀವು ಮಾಡ್ಕೊಂಡದ್ದು ಅಂತ ಆಗಿಂದ ಹೇಳೋದು, ನೀವೇ ಪಂಡಿತ್ ಕಟ್ಕೊಂಡು ಅಷ್ಟೇ ಅಲ್ಲ, ನೀವು ಒಂದಷ್ಟು ಜನ ಮಾಡ್ಕೊಂಡ್ರು ಶಾಸ್ತ್ರ ಹೊರತು ಶಾಸ್ತ್ರ ಅಂತ ಒಂದು ಅಪರುಷ ನಾವು ಒಪ್ಕೊಳ್ಳೋದು. ಹೀಗೆಲ್ಲ ವಾದ ಮಾಡೋದು ಹೆಂಗ್ ಮಾಡ್ತೀರಾ? ಇದು ಸ್ವಾನುಭವ ವೇದ್ಯವಾದ ವಿಚಾರವನ್ನ ಅವರು ಪ್ರಾಮಾಣಿಕವಾಗಿ ಇದನ್ನು ಕಂಡುಕೊಂಡು ಆಗತ್ತ ಅಂತ ಪ್ರಯತ್ನ ಪಟ್ಟು ಮಾಡಿದ್ರೆ, ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡುವವರೆಗೂ ಎಷ್ಟೋ ಜನಕ್ಕೆ ಆಗೋಲ್ಲ. ಈ ಪ್ರಯತ್ನ ಮಾಡಿದವರಿಗೆಲ್ಲ ಅದ್ವೈತಾತ್ಮ ಜ್ಞಾನ ಆಗ್ಬಿಡತ್ತೆ ಅಂತೇನಿಲ್ಲ. ಇದು ಬಹುನಾಂ ಜನ್ಮನ ಅದು ಮನುಷ್ಯಾಣಾಂ ಸಹಸ್ರೇಶು ಯಥದಾಂ ಸಿದ್ಧಾನ ಕಶ್ಚಿತ್ ಲಕ್ಷಕ್ಕೂ ಕೋಟಿಗೂ ಒಬ್ಬರಿಗೆ ತತ್ವಜ್ಞಾನ ಆಗೋದು ಎಲ್ರಿಗೂ ಪ್ರಯತ್ನ ಆಗೋಲ್ಲ. ಹೀಗಿರುವಾಗ ಇದನ್ನ ವಿರೋಧ ಮಾಡೋರು ಜನ ಜಾಸ್ತಿ ಆಗ್ಬಿಡ್ತಾರೆ. ಬೋಟಿನ ಲೆಕ್ಕಕ್ಕೆ ಹೋದ್ರೆ ಬೋಟಿನ ಮೇಲೆ ನಿರ್ಮಾಣ ಆಗೋದಿಲ್ಲ. ಇದು ಅನುಭವ ಶಾಸ್ತ್ರ ತಿಳ್ಬೇಕು. ಅನುಭವ ಅಂದ್ರೆ ಅದು ವೈಯಕ್ತಿಕವಾಗತ್ತೆ. ಶಾಸ್ತ್ರಾರ್ಥದಲ್ಲಿ ಅಲೈನ್ಮೆಂಟ್ ಡಿಸ್ಪ್ಯೂಟ್ ಇದೆ. ಇದು ಹೆಂಗೆ ಇದನ್ನ ಮಾಡೋದು? ಬಹಳ ಪುಣ್ಯ ಇರಬೇಕು, ಅದೃಷ್ಟ ಇರಬೇಕು. ಸರಿಯಾದಂತಹ ಮಹಾತ್ಮ ಸಿಗೋದು, ಸರಿಯಾದಂತಹ ಮಾರ್ಗ ಸಿಗೋದು, ಸರಿಯಾದಂತಹ ವಿಚಾರ ಕ್ರಮ ಮಾಡುವ ಒಂದು ಯೋಗ್ಯತೆ ಬರೋದು, ಅದು ಒಂದು ಪುಣ್ಯದಿಂದ ಸಿಗುತ್ತೆ ಹೊರತು ಅವ್ರಂತ ಪ್ರತಿಯೊಬ್ಬರು ಅವರವರ ಗುರುಗಳು ಸಿಕ್ಕಿದ್ರು ಪುಣ್ಯ ನಮ್ದು, ನಮ್ಮ ನಾವು ಧನ್ಯರು, ಅನ್ಯಾವ ಜನ ಹಾಳ ಹೋಗ್ತಾರೆ ಬೇರೆ ಅನುಕಂಪ ತೋರಿಸ್ತಾರೆ. ಗೊತ್ತಾ? ಯಾವುದೇ ಒಂದು ಮಠಕ್ಕೆ ಹೋಗಿ, ಯಾವುದೇ ಒಂದು ಆಶ್ರಮಕ್ಕೆ ಹೋಗಿ, ಅದೇ ಒಂದು ಅವರವರು ನಮ್ಮ ಗುರುಗಳು ಸಿದ್ಧರು, ನಮ್ಮ ಮಹಾತ್ಮರು ಜ್ಞಾನರು, ಬಾಕಿಯೆಲ್ಲ ಅನ್ಯಾಯವಾಗಿ ಇಲ್ಲಿ ಬರದೇನಿಯೇ ಎಲ್ಲೆಲ್ಲೋ ಹೋಗಿ ಜೀವನ ಹಾಳು ಮಾಡ್ಕೊತಾ ಇದ್ದಾರೆ. ಪ್ರತಿಯೊಬ್ಬರು ಇದು ಮಾತನಾಡ್ತಾರೆ. ಇವಾಗ ಯಾರು ನೀವು ಒಂದು ಮಾಡ್ತೀರಾ? ಯಾರನ್ನು ಸರಿ ಹೇಳ್ತೀರಾ? ಅದಕ್ಕೆ ಸೂತ್ರ ಭಾಷೆದ ಭಾಷ್ಯಕಾರರು ಎಂಥ ಮಾತು ಬರೆದವರು.
ಪರತಂತ್ರ ಪ್ರಜ್ಞಸ್ಯಾಪಿ ಅಕಸ್ಮಾತ್ ಪಕ್ಷಪಾತೋ ನಯುಕ್ತ ಅಂತ ಬರೆದರು. ಅದು ಅಸ್ಪಕ್ರಿಯತೆ ವ್ಯಾಖ್ಯಾನ ವಿಷಸ್ಯು ಬಹುಮಾನಾಚ ಶಾಸ್ತ್ರ ಪ್ರಣೇತ ಕಾಸು ಅಂತ ಆದ್ ಬರೆದಿದ್ದಾರೆ. ಶಂಕರಾಚಾರ್ಯ ಹೇಳ್ಕೊಂಡಿದ್ದಾರೆ ನಮ್ಮ ವ್ಯಾಖ್ಯಾನವನ್ನು ಒಪ್ಪಲ್ಲ, ಎಷ್ಟೋ ಜನ ನಂಬಲ್ಲ, ನಾವೇನ್ ಮಾಡೋಣ, ಅವರಲ್ಲಿ ಗೌರವ ಜಾಸ್ತಿ, ಜನ ಆ ಮಾರ್ಗಕ್ಕೆ ಹೋಗ್ತಾರೆ ಅಂತ. ಇನ್ನೆಷ್ಟೋ ಜನ ಸಾಧು ಸಂತರು ಹೇಗಂತ ಗೊತ್ತಾರ, ಅವರು ವೇದಾಂತ ಅಂದ್ರೆ ಬರೀ ಥಿಯರಿ ಹೇಳೋದಲ್ಲ, ಪ್ರಾಕ್ಟಿಕಲ್ ಆಗಿರ್ಬೇಕು ಅಂತಾರೆ. ಪ್ರಾಕ್ಟಿಕಲ್ ಶಬ್ದಕ್ಕೆ ಅವ್ರ ಅರ್ಥ ಏನ್ ಗೊತ್ತಾ? ಪ್ರಾಕ್ಟಿಕಲ್ ಶಬ್ದಕ್ಕೆ ಅವ್ರು ಹೇಳೋದು ಸಮಾಧಿಯಲ್ಲಿರೋದು, ಅಥವಾ ಪವಾಡಾದಿಗಳು ತೋರಿಸೋದು, ಪವಾಡ ಬರಬೇಕು, ಶಾಪಾಲುದಾರಿ ಬರಬೇಕು, ವಿಶೇಷ ಶಕ್ತಿ ಮೇಲೆ ತೋರ್ಕೋಬೇಕು. ಇದೆಲ್ಲ ಅವಿವೇಕದ ಗುರುತು ಅವ್ರಿಗೆ ಗೊತ್ತಾಗ್ತಿಲ್ಲ. ಅವ್ರು ಹಾಗೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಜ್ಞಾನಿ ಅಂದ್ರೆ ಸರ್ವಜ್ಞ. ಸರ್ವಜ್ಞ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಇದೆ ನಂಗೆ ಗೊತ್ತಾಗ್ಬೇಕು, ಪುಸ್ತಕ ಓದು ಹಾಗೆ ಪುಸ್ತಕ ಓದು. ನಿಮ್ಮ ನಿಮ್ಗೆ ಏನ್ ಗೊತ್ತಾಗ ಎಂತ ಜ್ಞಾನಿಗಳು ನೀವು? ಇವಾಗ ಎಲ್ಲಿ ಬೆಂಗಳೂರೆಲ್ಲ ಎಲ್ಲಿ ನಡೀತಾ ಇದೆ, ಡೆಲ್ಲಿಯಲ್ಲಿ ಗೊತ್ತಾಗುತ್ತೆ. ನಮ್ಮ ಹಿಂದಿನೆಲ್ಲ ಹೇಳ್ತಾರೆ, ನಮ್ಮ ಮುಂದೆ ಏನಾಗುತ್ತೆ ಅಂತ ಹೇಳ್ತಾರೆ, ನಮ್ಮ ಮನೆ ಪರಿಸ್ಥಿತಿ ಗೊತ್ತಾಗುತ್ತೆ. ಇವಾಗ ಡೆಲ್ಲಿಲಿ ಏನ್ ನಡೀತಾ ಇದೆ, ವಿಜಯ ಎಲ್ಲ ಗೊತ್ತಾಗುತ್ತೆ. ಈ ರೀತಿ ಅವರು ಜ್ಞಾನಿಗಳು ಅವ್ರು ಸ್ಕೇಲ್ ಮಾಡ್ಕೊಂಡ್ರೆ ಹಾಗೆ. ಜ್ಞಾನಿಗಳು ಹೀಗೆ, ಜ್ಞಾನಿಗಳು ಅಂದ್ರೆ ಪವಾಡ ತೋರಿಸೋರು, ಜ್ಞಾನಿಗಳು ಅಂದ್ರೆ ಶಾಪಾನುಗ್ರಹ ಕೊಡೋರು, ಜ್ಞಾನಿಗಳು ಅಂದ್ರೆ ಅಂತರ್ಧಾನ ಅಥವಾ ವಿಭೂತಿ ಯೋಗ ಶಕ್ತಿ ಎಲ್ಲ ಇಟ್ಕೊಂಡವರು, ಏನೇನೋ ಕಲ್ಪನೆ, ಕಥೆ ಹೇಳೋದು, ಪವಾಡ ಹೇಳೋದು, ಯೋಗ, ಇದನ್ನು ಜ್ಞಾನಿಗಳು ರಕ್ಷಣೆ ಕೊಟ್ಟಿದ್ದಾರೆ ಹೊರತು ಶಾಸ್ತ್ರಾರ್ಥ ಹೇಳೋರನ್ನ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ನಮ್ಮ ಅಣ್ಣನ ವಿಷಯಕ್ಕೆ ನಮ್ಮೂರಲ್ಲಿ ಎಷ್ಟೋ ಜನ ಇವ್ರು ಪಂಡಿತರು ಅಂತ ಅಂತಾರೆ ಹೊರತು ಅವ್ರು ಹೇಳುವಂತ ವಿಚಾರ ಅನ್ಬೋದು ಮಾಡೋದು ಹೀಗೆ ಅಂತಾರೆ. ಹೆಂಗೆ ನಾನು ಅವರವ್ರ ವೈಯಕ್ತಿಕ ಅಭಿಪ್ರಾಯಪ್ಪ ಇದು, ನಾನೇನು ಯಾರನ್ನು ಖರೀದಿ ಮಾಡಕ್ ಹೋಗಲ್ಲ. ಇವಾಗ ನನ್ನ ಶೈವ ಮಾರ್ಗ ನಾನು ಬಿಟ್ಟಿದ್ದು, ನನಗೆ ಯಾವ್ದ್ರಲ್ಲಿ ಶ್ರೇಯಸ್ಸು, ನನ್ನ ಅನುಭವ ಯುಕ್ತಿ ಯಾವ್ದು ಹೇಳುತ್ತೆ ನಾನು ಅದರಂತ ಹೋಗ್ತೀನಿ. ನನಗೆ ನಮ್ಮ ಹಳೆಯ ಸ್ವಾಮಿಗಳೇ ನನಗೆ ಸ್ಕೇಲು. ಶಂಕರಾಚಾರ್ಯರು ನನಗೆ ಬಹಳ ಮಾನ್ಯತೆ. ಅವ್ರು ಹೇಳಿದ ಕರೆಕ್ಟ್ ಅರ್ಥವನ್ನೇ ಇವ್ರು ಹೇಳ್ತಾರೆ, ನಾವು ನಂಬ್ಕೊಂಡಿದೀವಿ. ಶಂಕರಾಚಾರ್ಯ ಅರ್ಥವನ್ನೇ ಹೇಳ್ತೀನಿ ಅಂತ ಹೇಳ್ತಾರವರು ಎಷ್ಟೋ ಜನ ವ್ಯಾಖ್ಯಾನಕಾರಿದ್ದಾರೆ. ಅವರು ಹೇಳೋದಕ್ಕೂ ನಮ್ಮ ಸ್ವಾಮಿ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮತ್ತೆ ಇವರೇ ಶಂಕರಾಚಾರ್ಯ ಅರ್ಥವನ್ನು ಹೇಳೋರು ಇವರೆಲ್ಲ ಹೆಂಗೆ ತೀರ್ಮಾನ ಮಾಡ್ತೀರಾ, ನೀವು ವಾದ ಮಾಡ್ಬೋದು. ನಮಗೆ ನಮ್ಮ ಸ್ವಾಮಿಗಳ ಬಗ್ಗೆ ನಂಬಿಕೆ, ಅಭಿಮಾನ, ಒಂದು ಇದು ಅಭಿಮಾನತೆ ಒಂದಿದೆ ಬಂದಿದೆ, ನಂಬಿಕೆ ಇದೆ, ನಾನು ಹೋಗ್ತೀನಿ. ಹಾಗಾಗಿ ಅವ್ರ ಪಂಡಿತರು ಅವ್ರಿದು ಅಂತ ಏನೋ ಏನ್ ಮಾಡ್ತಾರೆ. ಅವ್ರು ಯಾರ್ಯಾರೋ ಬೇರೆ ಬೇರೆ, ನಾನು ಯಾರನ್ನೂ ಜ್ಞಾನಿಗೆ ತೀರ್ಮಾನ ಮಾಡೋ ಅಲ್ಲಿಗಳಕ್ಕೆ ಸಮರ್ಥನೆ ಮಾಡಕ್ ಹೋಗಲ್ಲ. ಇನ್ನು ಕೆಲವರು ಏನೇನೋ ವಿಶ್ವಾಸ, ಅವರನ್ನು ಜ್ಞಾನಿಗೆ ಒಪ್ಕೋಬೇಕು ನೀವು ಅಂತ ಹೇರಕ್ ಬರ್ತಾರೆ. ನಾನು ನಮ್ದನ್ನು ನಿಮ್ಗೆ ಹೇಳಲ್ಲ, ನಿಮ್ದನ್ನು ನಮ್ಗೆ ಹೇರ್ಬೇಡಿ. ನಿಮ್ಗೆ ಒಪ್ಪಿಗೆ ಆದ್ರೆ ಅನುಸರಣೆ ಮಾಡಿ, ಬೇಡದೆ ಬಿಡಿ ಅಷ್ಟೇ. ನಾನ್ ನಿಮ್ಮನ್ನು ಒಪ್ಸೋಕೆ ನಿಮ್ಮ ಖಂಡಿತ ಬರೋದಿಲ್ಲ, ಹೇಳೋದು ಇಲ್ಲ. ಬೇಕು ಅಂತ ತಿಳ್ಕೊಬೇಕು ಅನ್ನೋರಿಗೆ ಹೇಳಕ್ ನಂಗೆ ಆಗ್ತಿಲ್ಲ, ನಂಗೆ ಅದೇ ಕಷ್ಟ ಆಗ್ತಾ ಇದೆ. ಇನ್ನು ಬೇಡ ಅನ್ನೋರಿಗೆ, ಒಪ್ಪಲ್ಲ ಅನ್ನೋರಿಗೆ ನಾನು ಯಾಕೆ ಹೇಳಕ್ ಹೋಗದೆ? ನಂಗೆ ಏನ್ ಬೇಕೋ ಅರ್ಥವೂ ಇಲ್ಲ ಅದು. ಹಾಗಾಗಿ ಪಂಡಿತರು ಅಂತ ಅಂದ್ಕೊಂಡಂತ ಕೆಲವರು ಹೇಳ್ತಾರೆ, ಹುಟ್ಟೆ ಮುಂತಾದ ಷಡ್ಭಾವ ವಿಕ್ರಿಯಾ ರಹಿತನಾದಂತಹ ಅವಿಕ್ರಿಯನಾಗಿರ್ತಕ್ಕಂತಹ ಅಕರ್ತೃವಾದ ಆತ್ಮನೊಬ್ಬನಿದ್ದಾನೆ, ಅವನು ಅದ್ವಿತೀಯನು, ಅವನೇ ನಾನಾಗಿದ್ದೀನಿ ಅನ್ನುವಂತಹ ಜ್ಞಾನ ಯಾರಿಗೂ ಆಗಿಲ್ಲ, ಆಗೋದು ಇಲ್ಲ. ಇದು ಸುಳ್ಳು ಅಂತಂತಾರೆ. ಹಾಗಿದ್ದಿದ್ರೆ, ಯಾರಿಗಾರು ಆಗೋದಾಗಿದ್ದು ಯಾರಿಗಾರು ಆಗಿದ್ರೆ ನೀವು ಹೇಳುವಂತ ಸ್ವರೂಪ ಸನ್ಯಾಸ ಹೊಂದಿದ್ರು ಹೊಂದಬಹುದಾಗಿತ್ತು, ಆಗಿದೆ ಹೊಂದಬಹುದಾಗಿತ್ತು ಅಂತ ಇವನ ಅಭಿಪ್ರಾಯ. ಇವಾಗ ಇವನಿಗಾಗುವವರೆಗೂ ಅದನ್ನ ಯಾರು ಒಪ್ಪಲ್ಲ. ಅವನು ಇವನಿಗೆ ಆಗ್ಸೋದು ನಮ್ಗೆ ಆಗ್ಸ, ಅವ್ನು ಒಪ್ಪಲ್ಲ, ಅವ್ನು ಇಲ್ಲ ಅಂತ ಅವನು ಹಠ ಮಾಡ್ತಿರ್ಬೇಕಾದ್ರೆ ಅವನಿಗೆ ಆಗ್ಬೇಕು ಅಂತನ್ನೋರಿಗೆ ಆಗ್ಸೋಕ್ಕಾಗಲ್ಲ, ಆಗಲ್ಲ ಆಗಿಲ್ಲ ಅಂತ ವಾದ ಮಾಡಿದ್ರು ಆಗ್ಸೋಕ್ಕಾಗುತ್ತೆ ನಮ್ಗೆ. ನಾನು ಭಾಷಿಕರು ಶಾಸ್ತ್ರದ ಆಧಾರದ ಮೇಲೆ ಹಾಗಿಲ್ಲ. ನಜಾಯತೆ ಇತ್ಯಾದಿ ಶಾಸ್ತ್ರೋಪದೇಶ ಅನರ್ಥಕ್ಯ ಪ್ರಸಂಗ. ಅಲ್ಲಯ್ಯ, ಹಾಗ ಆಗೋದೇ ಇಲ್ಲ ಅಂದ್ರೆ ಭಗವಂತ ಯಾತಕ್ಕೆ ಯಾವ ಉಪದೇಶ ಮಾಡ್ಬೇಕು? ಅವನು ಹುಟ್ಟೋನಲ್ಲ, ಸಾಯೋನಲ್ಲ, ವಿಕಾರವಿಲ್ಲ, ಅಜೋನಿತ್ಯ ಶಾಶ್ವತ, ಈ ರೀತಿ ಜ್ಞಾನವೇ ಆಗೋದಿಲ್ಲ, ಆಗೋದಲ್ಲ ಅಂತ ಆದ್ರೆ ಭಗವಂತ ಮೂರ್ಖರಾಗ್ತಾನೆ. ಅಂತ ಉಪದೇಶ ಮಾಡ್ತಾ ಇರೋ ಭಗವಂತ ದಡ್ಡ ಆಗ್ತಾನೆ. ಆತ್ಮೋಪದೇಶ ಮಾಡಿದ್ದೆ ದಂಡ ಆಗ್ಬಿಡುತ್ತೆ. ಅವ್ರೇನ ಆ ಆತ್ಮೋಪದೇಶಕ್ಕೆ ಭಾವನೆ ಮಾಡ್ಬೇಕು ಅಂತ ಅರ್ಥ, ಅದಕ್ಕೆ ಉಪಾಸನೆ ಮಾಡ್ಬೇಕು ಅಂತ ಅರ್ಥ ಹೊರತು ಹೀಗೆ ಹಾಗರ್ಥ ಅಲ್ಲ. ಅದು ಆ ಅರ್ಥವನ್ನೇ ಟ್ವಿಸ್ಟ್ ಮಾಡ್ಬಿಡ್ತಾರೆ, ಮತ್ತೆ ಅದಕ್ಕೆ ಉತ್ತರ ಕೊಡ್ಬೇಕು. ಯಥಾಚ ಶಾಸ್ತ್ರೋಪದೇಶ ಸಾಮರ್ಥ್ಯ. ಸಾಕ ಇದೆಯಾ? ಇದೆಯಾ? ಶಾಸ್ತ್ರೋಪದೇಶ ಸಾಮರ್ಥ್ಯಾತ್ ಧರ್ಮಾಧರ್ಮಾಸ್ತಿತ್ವ ವಿಜ್ಞಾನಂ ಕರ್ತುಶ್ಚ ದೇಹಾಂತರ ಸಂಬಂಧ ವಿಜ್ಞಾನಂ ತಥಾ ಶಾಸ್ತ್ರಾತ್ ತಸ್ಯೈವ ಆತ್ಮನಃ ಅವಿಕ್ರಿಯತ್ವ ಅಕರ್ತೃತ್ವ ಏಕತ್ವಾದಿ ವಿಜ್ಞಾನಂ ತಸ್ಮಾನ್ನೋತ್ಪದ್ಯತೆ ಇತಿ ಪ್ರಷ್ಟವ್ಯಾಸ್ತೆ.
ನೋತ್ಪದ್ಯತೆ ಇತಿ ಪೃಷ್ಟವ್ಯಾಸ್ತೆ. ಇಲ್ಲಿ ವೈದಿಕನು ಮೀಮಾಂಸಕನು ಶಾಸ್ತ್ರ ಒಪ್ಪೋನು ಅಂತ ಇಟ್ಕೊಂಡು ಉತ್ತರ ಕೊಡ್ತಿರೋದು. ಅಲ್ಲಯ್ಯ, ಯಾವ ಶಾಸ್ತ್ರದ ಉಪದೇಶದ ಬಲದಿಂದ, ಶಾಸ್ತ್ರೋಪದೇಶ ಸಾಮರ್ಥ್ಯನು ಶಾಸ್ತ್ರವು ಈ ರೀತಿ ಹೇಳ್ತಾ ಇದೆ ಅನ್ನೋದರ ಬಲದಿಂದ ನೀನು ಏನ್ ಮಾಡ್ಕೊಳ್ತೀಯ? ಹೌದು, ಧರ್ಮ ಉಂಟು ಸ್ವಾಮಿ, ಪುಣ್ಯ ಪಾಪ ಉಂಟು, ಜನ್ಮಾಂತರ ಲೋಕಾಂತರ ಉಂಟು. ಯಾಕೆ ನಂಬ್ಕೊಂಡೆ? ಶಾಸ್ತ್ರನೇ ನಂಬ್ಕೊಂಡು. ನೀನ್ ಕಣ್ಣಿಗೇನು ಕಾಣೋದಲ್ಲ, ಸ್ವರ್ಗಾದಿಗಳಾಗಲಿ ಪುಣ್ಯ ಪಾಪ ಆಗಲಿ ಜನ್ಮಾಂತರ ಲೋಕ ಅಂತ ಕಣ್ಣಿಗೇನು ಕಾಣೋಲ್ವಾ? ಕಾಣದೇ ಆದ್ಮೇಲೆ ಅದನ್ನ ನಂಬ್ಕೊಂಡಿರೋದು ಶಾಸ್ತ್ರದಿಂದ ತಾನೆ. ಶಾಸ್ತ್ರದಿಂದ ಹೇಗೆ ಇವುಗಳ ಅಸ್ತಿತ್ವವನ್ನು ನೀನು ಒಪ್ಕೊಳ್ತಾ ನಂಬ್ಕೊಳ್ತಾ ಇದೆಯೋ, ಮತ್ತು ಕರ್ತೃವಾಗಿರ್ತಕ್ಕಂತಹ ಯಜಮಾನನಿಗೆ ದೇಹಾಂತರ ಸಂಬಂಧ ವಿಜ್ಞಾನವು ಶಾಸ್ತ್ರದಿಂದಲೇ ಉಂಟಾಗೋದು. ನಿಮಗೆ ಅನುಭವದಿಂದ, ಪ್ರತ್ಯಕ್ಷದಿಂದ, ತರ್ಕದಿಂದ ಉಂಟಾಗೋದಲ್ಲ. ಅದೇ ರೀತಿ ಅದೇ ಶಾಸ್ತ್ರದಿಂದಲೇ ಅದೇ ಆತ್ಮನಿಗೆ ನಮಗೆ ನಾನು ಅವಿಕ್ರಿಯನು, ಅಕರ್ತೃ, ಏಕನು ಇತ್ಯಾದಿ ವಿಜ್ಞಾನ ಉಂಟಾಗಲ್ಲ ಅಂತಿದ್ದಲ್ಲ. ಯಾಕೆ ಉಂಟಾಗಲ್ಲ ಅಂತ ನೀನು ಕೇಳ್ತಿದ್ದೀನಿ ನಾನು. ನೀನು ಹೇಳ್ಬೇಕು ಉತ್ತರನ. ಯಾವ ಶಾಸ್ತ್ರ ಜನ್ಮಾಂತರ ಲೋಕಾಂತರ ಸಂಬಂಧಪಟ್ಟ ವಿಚಾರವನ್ನು ಧರ್ಮಾಧರ್ಮ ವಿಜ್ಞಾನ ಉಂಟು ಮಾಡಿಕೊಡುತ್ತಿದೆಯೋ ಅದೇ ಶಾಸ್ತ್ರವೇ ನೀನು ಈ ರೀತಿ ಇರ್ತಕ್ಕವನಪ್ಪ ಅಂತ ಉಪದೇಶ ಮಾಡುತ್ತಿದ್ದರೆ ಆ ಜ್ಞಾನ ಉಂಟಾಗಲ್ಲ ಅಂತ ನಂತಿದೆಯಲ್ಲ, ಅದು ಯಾಕೆ ಉಂಟಾಗಲ್ಲ ನಿನ್ ಬಗ್ಗೆ ನಂಗೆ ಉತ್ತರ ಕೊಡು. ಪ್ರಷ್ಟವ್ಯಾಹತೆ ಅವ್ರನ್ನ ಕೇಳ್ಬೇಕಂತೆ. ನೀವು ಅಂತಿದ್ದೀರಲ್ಲ, ಅದ್ಯಾಕೆ ಉಂಟಾಗಲ್ಲ ಅಂತೀರಾ? ನೀವು ಅರ್ಧಚರ್ಚೆ ಮಾಡ್ತೀರಾ. ಶಾಸ್ತ್ರದಲ್ಲಿ ಒಂದ್ ಭಾಗ ಪ್ರಮಾಣ, ಇನ್ನೊಂದು ಭಾಗ ಅಪ್ರಮಾಣ ಮಾಡ್ತೀರಾ ನೀವು. ಅವನಂತಾನೆ ಸ್ವಾಮಿ ಕರ್ಣಾಗೋಚರತ್ವ ಇದು ಚೇತ್. ಕರ್ಣಾಗೋಚರತ್ವ ಅದು ಕರ್ಣಾಗೋಚರತ್ವೇ. ಅದು ಆತ್ಮವಿಚಾರ ಕರ್ಣಾಗೋಚರ ಅಂತ ತಿಳ್ಕೊಳ್ತಾ ಇದ್ದಾನೆ. ಧರ್ಮಾಧರ್ಮ ವಿಚಾರ ಕರ್ಣಾಗೋಚರವೇ. ಪುಣ್ಯ ಪಾಪ ಕೆಂಪ ಬಿಳುಪ. ಕರ್ಣಾಗೋಚರತ್ವ ಅನ್ನುವ ಇದೆಯಲ್ಲ ಹೇತು, ಅದು ಕರ್ಣಗೋಚರವಾದ ಶಾಸ್ತ್ರ ಪ್ರಮಾಣವೇ ಆಗೋಲ್ಲ, ಅನುವಾದ ಆಗ್ಬಿಡುತ್ತೆ. ಚತುಷ್ಪಾದ ಪಶವ ಇತ್ಯಾದಿ ವಾಕ್ಯವಲ್ಲ ಪ್ರಮಾಣ ವಾಕ್ಯ ಅಲ್ಲಪ್ಪ, ಅನುವಾದ ವಾಕ್ಯ. ಕರ್ಣಾಗೋಚರತ್ವ ಕರ್ಮಕಾಂಡಕ್ಕೂ ಉಪಾಸನಾಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಸಮಾನ. ಅದು ಕರ್ಣಾಗೋಚರವಾಗಿರೋದ್ರಿಂದ ಜ್ಞಾನ ಉಂಟಾಗಲ್ಲ ಅಂತೀನಿ ಸ್ವಾಮಿ ಅಂತಂದ್ರೆ ನಾ ಆ ತಪ್ಪು ಹಾಗನ್ನೂ ಹಾಗಿಲ್ಲ ನೀವು. ಯಾಕೆಂದ್ರೆ ಮನಸ್ಸೇವಾನು ದ್ರಷ್ಟವ್ಯ ಶ್ರುತೇ. ಮನಸ್ಸು ಒಂದು ಕರ್ಣವೇ ತಾನೆ. ಮನಸ್ಸಿಗೆ ಕಂಡ್ಕೋಬೇಕು, ಮನಸ್ಸಿಗೆ ತಿಳ್ಕೋಬೇಕು, ಶಾಸ್ತ್ರ ಹೇಳ್ತಿರ್ಬೇಕಾದ್ರೆ ಮನಸ್ಸಿಗೆ ಗೊತ್ತಾಗದೇ ಇದ್ದವನಾಗಿದ್ರೆ ಅವಾಗ ಶಾಸ್ತ್ರ ಮನಸ್ಸೀವಾನು ದ್ರಷ್ಟವ್ಯ ಹೇಳ್ತಿರ್ಲಿಲ್ಲ. ಮನಸ್ಸಿಗೆ ಗೊತ್ತಾಗತ್ತೆ ಒಪ್ಕೊಂಡೆ ಹಾಗೆ ಹೇಳ್ತಿದೆ. ಮನಸ್ಸಿಗೆ ಗೊತ್ತಾಗತ್ತೆ ಹೇಗೆ? ಇವಾಗ ಹಂಗೆ ಹೇಳ್ತಾರೆ. ಶಾಸ್ತ್ರಾಚಾರ್ಯೋಪದೇಶ ಶಮದಮಾದಿ ಸಂಸ್ಕೃತಂ ಮನಃ ಆತ್ಮದರ್ಶನೇ ಕಾರಣಂ. ಅದ್ಭುತ ವಾಕ್ಯ ಇದು. ಇದು ಮನಸ್ಸು ಆತ್ಮದರ್ಶನ ಕಾರಣ ಅನ್ನುವಾಗ ಇದಂತೆಯ ಆತ್ಮಾನಂ ಜಾನಾತಿ ನಾರ್ಥ. ಇದು ಅಂತ ಹೇಳಿ ಮನಸ್ಸು ಆಬ್ಜೆಕ್ಟ್ ಮಾಡಿ ವಿಷೀಕರಿಸಿಕೊಳ್ತಲ್ಲ, ಮನಸ್ಸಿನಲ್ಲೇ ಒಡೆದು ಮೂಡ್ ತೋರ್ತಾನೆ. ಅಲ್ಲೇ ಯಾವ ಮನಸ್ಸಾಗಿ ಯಾವ ಆತ್ಮ ತೋರ್ತಾ ಇದ್ದಾನೋ ಅದೇ ಮನಸ್ಸು ಶಮದಮಾದಿಗಳನ್ನು ಸಂಸ್ಕಾರಗೊಂಡದ್ದಾದ್ರೆ, ಶಾಸ್ತ್ರಾಚಾರ್ಯೋಪದೇಶದಿಂದಲೂ ಶಮದಮಾದಿಗಳಿಂದಲೂ ಪರಿಶುದ್ಧವಾಗಿ ಕನ್ನಡಿಯಂತೆ ಸ್ವಚ್ಛವಾಗಿ ತಿಳಿಯಾದದ್ದಾದ್ರೆ ಅಲ್ಲಿ ಆತ್ಮರೂಪದ ತೋರ್ಕೊಳ್ತಾನೆ. ಅದನ್ನೇ ಕರ್ಣ ಅಂತ ಅಧ್ಯಾತ್ಮ ಪ್ರದರ್ಶಿಸ್ತಾ ಇರೋದು ನೋಡಿ. ಶಾಸ್ತ್ರ ಮತ್ತು ಆಚಾರ್ಯರ ಉಪದೇಶ ಮತ್ತು ತಾನು ಮಾಡಿಕೊಳ್ಳಬೇಕಾಗಿರುವ ಶಮದಮಾದಿ ಅವುಗಳಿಂದ ಸಂಸ್ಕಾರ. ಶಮದಮಾದಿ ಷಡ್ಗುಣ, ಶಮಾದಿ ಷಟ್ಕ ಬೇಕು. ನಿತ್ಯಾನಿತ್ಯ ವಸ್ತು ವಿವೇಕ, ಇಹ ಮುತ್ತಾರ್ಥ ಬಲೋಗ ವಿರಾಗ, ಶಮದಮಾದಿ ಸಾಧನ ಸಂಪತ್ತು, ಮುಮುಕ್ಷುತ್ವ, ಅದಷ್ಟನ್ನು ಶಮಾದಿ ತಗೊಂಡು ಇದರಿಂದ ಚೆನ್ನಾಗಿ ಸಂಸ್ಕಾರಗೊಂಡ ಅಂತಃಕರಣ ಉಳ್ಳವನಾದರೆ ಅವಶ್ಯವಾಗಿ ಅವನ ಆತ್ಮದರ್ಶನ ಆಗಿಯೇ ಆಗುತ್ತೆ. ಹೆಂಗಾಗಲಿ ಅದು ಆತ್ಮದರ್ಶನವೇ ಆಗಲ್ಲ ಅಂತಾಗಿದ್ರೆ ವೇದಾಂತ ಶಾಸ್ತ್ರವೇ ದಂಡ ಆಗುತ್ತೆ, ಪರಿಷತ್ತೇ ಅರ್ಥ ಆಗುತ್ತೆ. ಆತ್ಮದರ್ಶನ ಆಗುತ್ತೆ ಅನ್ನುವಾಗ ಲಿಟ್ರೇಚರ್ ಮೀನಿಂಗ್ ಮಾತ್ರ ತಗೋಬಾರ್ದು. ಮನಸ್ಸಿಗೆ ಆತ್ಮದರ್ಶನ ಮನಸ್ಸಿಗೆ ವಿಷಯ ಆತ್ಮ ಗೊತ್ತಾಗೋದು, ಹಸಿವು ಮಂತ ಬಾಯಕ್ಕೆ ಆ ರೀತಿ ಗೊತ್ತಾಗೋದು ಅಲ್ಲ, ಫೀಲಿಂಗ್ ಆಗೋದಲ್ಲ. ಸ್ವಯಂ ಆತ್ಮ ಅನುಭವ ಸ್ವರೂಪ, ಅನುಭವ ರೂಪನಾಗಿ ಆತ್ಮನಾಗಿಯೇ ಗೊತ್ತಾಗ್ತಾರೆ. ಈ ಗೊತ್ತಾಗೋದು ಹೇಗೆ ಅನ್ನೋ ಪದದ ಅರ್ಥವನ್ನ ಗೊತ್ತು ಮಾಡ್ಕೊಂಡಾಗ ಗೊತ್ತಾಗೋದು. ಅಲ್ಲಿವರೆಗೆ ಎಷ್ಟು ನಾವು ಶಬ್ದ ಹೇಳಿದ್ರು ಶಬ್ದಾರ್ಥವೇ ಕಲ್ಪನೆ ಆಗತ್ತೆ ಹೊರತು ನಮ್ಗೆ ಗೊತ್ತಾಗೋದು ಲೋಕದಲ್ಲಿ ಯಾವ ರೀತಿ ಮಾಡ್ಕೊಂಡಿದೀವೋ ಹಾಗೆ ಗೊತ್ತಾಗೋದು ಅನ್ಕೊಂಡಿದೀವಿ ಹೊರತು ಅದು ಹಾಗೆ ಗೊತ್ತಾಗೋದಲ್ಲ. ಯಾಕಂದ್ರೆ ಗೊತ್ತು ಮಾಡ್ಕೊಳ್ತಾ ಇರೋ ಸ್ವರೂಪ ಅದು, ಅದೇ ಎಲ್ಲವನ್ನೂ ಅರಿತಾ ಇರೋದು. ಏನೇಗಂ ಸರ್ವಂ ವಿಜಾನಾತಿ ತಜ್ಞೇನ ವಿಜಾನೀಯ ಅಂತ ಹೇಳ್ತಿರುವಾಗ ಜಪ್ತಿ ಸ್ವರೂಪ, ಅವಗತಿ ಸ್ವರೂಪ, ಅನುಭವ ಸ್ವರೂಪ. ಅದನ್ನ ಅರಿತೀನಿ ಅಂತಂದ್ರೆ ಅದರ ಬಗ್ಗೆ ತಪ್ಪಲಿಕ್ಕೆ ಬಿಟ್ಕೊಳ್ತೀನಿ ಅಂತ ಒಂದು ಅರ್ಥ, ಅದಾಗಿ ಉಳಿತೀನಿ ಅಂತಲೂ ಅರ್ಥ ಮಾಡ್ಕೊ. ಆದ್ರೆ ಯಾವುದೋ ಒಂದು ರೀತಿ ತಗೋಬೇಕೇ ಹೊರತು ಈ ರೀತಿ ವಿಷಯೀಕರಿಸಿಕೋತೀನಿ ಅರ್ಥ ಮಾಡಬಾರ್ದು. ಹಾಗಾಗಿ ಇದು ಇಂಥ ಮನಸ್ಸು ಆತ್ಮದರ್ಶನಕ್ಕೆ ಕಾರಣ ಎಂಬುದು ನಾವು ಒಪ್ಕೊಂಡಿದೀವಿ. ಇದು ಒಂದು ಅಧ್ಯಾತ್ಮ ದೃಷ್ಟಿ, ಒಂದು ಹಂತದ ಉಪದೇಶ. ತಥಾಚ
तथा च ತದಧಿಗಮಾಯ तदधिगमाय ಅನುಮಾನೇ ಆಗಮೇ ಚ ಸತಿ अनुमाने आगमे च सति ಜ್ಞಾನೋತ್ಪತ್ತಿದೆ ಸಾಹಸಮೇತದು. ज्ञानोत्पद्यते इति साहसमेव ಅದೇ ರೀತಿಯಾಗಿ ಆತ್ಮವನ್ನು ಕಂಡುಕೊಳ್ಳುವುದಕ್ಕಾಗಿ ಅನುಮಾನವೂ ಇದೆ. ಅನುಮಾನ ಅಂದ್ರೆ ಈ ಶಬ್ದಕ್ಕೆ ಅರ್ಥ ಅನ್ವಯಿಕ ತರ್ಕವನ್ನು ಅನುಮಾನ ಅಂತಾರೆ. ಪ್ರಕ್ರಿಯೆಗಳನ್ನೆಲ್ಲ ಅನುಮಾನ ಅಂತಾರೆ ಭಾಷೆಗಾರರು. ಅನುಮಾನ ಅಂದ್ರೆ ತಾರ್ಕಿಕವಾಗಿ ಊಹೆ ಅಲ್ಲ. ಲಿಂಗಾದ್ಯ ಭಾವಾಚ ನ್ಯಾಯಮರ್ಥ ಅನುಮಾನ ಗೋಚರ, ರೂಪಾದ್ಯ ಭಾವಾಚ ನ್ಯಾಯಮರ್ಥ ಪ್ರತ್ಯಕ್ಷ ಗೋಚರ, ಲಿಂಗಾದ್ಯ ಭಾವಾಚ ನಾನುಮಾನಾದೀನ ಹೇಳಿದ್ದಾರೆ. ಇಲ್ಲಿ ಅನುಮಾನ ಶಬ್ದಕ್ಕೆ ಶಾಸ್ತ್ರ ತೋರಿಸಿಕೊಟ್ಟಂತಹ ಪ್ರಕ್ರಿಯೆಯನ್ನು ಅನ್ವಯಿಕ ತರ್ಕವನ್ನು ಅನುಮಾನ ಅಂತ ಬರುವುದು. ಆ ಅನುಮಾನಗಳು ಮತ್ತು ಆಗಮ ಅಂದ್ರೆ ಆ ಸಮಂತಾತ್ ಗಮಯತಿ ಅಂತ ನೇರಾದ ಉಪದೇಶ. ಸಾಕ್ಷಾತ್ ಪರೋಕ್ಷ ಬ್ರಹ್ಮ ಆತ್ಮ ಸರ್ವಾಂತರ ಅಂತ ರೀತಿ ಆ ರೀತಿ ಉಪದೇಶವು ಇರುತ್ತಿರುವಾಗ ಆದರೂ ಜ್ಞಾನ ಉಂಟಾಗಲ್ಲ ಅಂತ ನಾನು ಅಂತೀನಿ ಅಂತಂದ್ರೆ ಇದು ಸಾಹಸದ ಮಾತು. ಸಾಹಸನೇನೋ ಉದ್ಧಟತನ. ಸಾಹಸ ಶಬ್ದಕ್ಕೆ ಅರ್ಥ ಒಂದು ಉದ್ಧಟತನದ ಮಾತಾಗತ್ತೆ ಹೊರತು ಇದು ಪ್ರಾಮಾಣಿಕವಾದ ಮಾತಾಗಲ್ಲ. ಇದು ಹಠದ ಮಾತಾಡಿದ್ರೆ ಇಲ್ಲ ಆಗಲ್ಲ, ಏನ್ ಮಾಡ್ತಾರೆ ಯಾಕಪ್ಪ ಅಂದ್ರೆ ಆಗಲ್ಲ, ಆದ್ರಿಂದ ಆಗಲ್ಲ. ಆತ್ಮಜ್ಞಾನ ಆಗಲ್ಲ ಯಾಕಪ್ಪ ಅಂದ್ರೆ ಆಗಲ್ಲ, ಆದ್ರಿಂದ ಆಗಲ್ಲ. ಹೀಗಂದ್ರೆ ಏನ್ ಹೇಳ ಆಯ್ತಪ್ಪ ನಿಮಿಷ್ಟತೆ ಇರ್ಬೇಕು ಹೊರತು ಯಾರನ್ನು ಕರೆಸಬೇಕು. ಆತ್ಮಜ್ಞಾನವೇ ಬೇಕು ಅನ್ನುವಂತಹ ಸಾಧಕನಿಗೆ ಅವನಿಗೆ ಉಪದೇಶ ಕ್ರಮ, ಸಾಧನೆ, ನಡವಳಿಕೆ ಅದು ಸಾಹಸವೇ ಆಗತ್ತೆ. ಸಾಕು. ನಾಳೆ ಜ್ಞಾನ ಉಂಟಾದಾಗ ಏನಾಗತ್ತೆ ಅಂತ. ಜ್ಞಾನ ಚೋತ್ಪದ್ಯಮಾನಂ ತದ್ವಿಪರೀತಂ ಅಜ್ಞಾನಂ ಅವಶ್ಯಂ ಭಾಸತೆ ಇತ್ಯಭಿಗಂತವ್ಯಂ.